ನಮಸ್ಕಾರ, ಇದು ವಿಶ್ವಂಬರ ಟಿವಿ. ನಾನು ಗುರುಪ್ರಸಾದ್ ಶಾಸ್ತ್ರಿ. ನ್ಯೂಸ್ ವಿತ್ ಗೆಸ್ಟ್ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ಇವತ್ತು ನಮ್ಮ ಜೊತೆಗಿದ್ದಾರೆ ಶ್ರೀ ವಿವೇಕ್ ಹೆಗಡೆ ಬಾಳೆಗದ್ದೆ. ತನ್ನ ಯಶಸ್ಸಿನ ಕಾರಣದಿಂದ ರಾಜ್ಯದಲ್ಲಿಯೇ ಮನೆ ಮಾತಾಗಿರುವ ಬಾಳೆಗದ್ದೆಯ ಪ್ರಗತಿ ಮಿತ್ರ ಒಂದು ರೈತ ಉತ್ಪಾದಕ ಕಂಪನಿಯ ವ್ಯವಸ್ಥಾಪಕ ನಿರ್ದೇಶಕರಾಗಿ ಕಳೆದ 8 ವರ್ಷಗಳಿಂದ ಕೆಲಸವನ್ನು ಮಾಡ್ತಾ ಇದ್ದಾರೆ. ಹಾಗೂ ಅದ್ರ ಜೊತೆಗೆ 3-4 FPOಗಳನ್ನು ಮ್ಯಾನೇಜ್ ಮಾಡ್ತಾ ಇದ್ದಾರೆ ಇದೇ ಒಂದು ಸಂಸ್ಥೆ ಅಡಿಯಲ್ಲಿ. ಕಾರ್ಯಕ್ರಮಕ್ಕೆ ಆತ್ಮೀಯ ಸ್ವಾಗತ ಸರ್. ನಮಸ್ಕಾರ. ಆತ್ಮೀಯ ವೀಕ್ಷಕರೇ, ನಿಮ್ಮ ಸಹಕಾರ ಇದ್ದರೆ ಮಾತ್ರ ನಮ್ಮ ವಿಶ್ವಂಬರ ಟಿವಿ ಉಳಿಯಲು ಬೆಳೆಯಲು ಸಾಧ್ಯ. ನಮಗೆ ವೀಕ್ಷಕರೇ ಪ್ರತ್ಯಕ್ಷ ದೇವರು. ದಯವಿಟ್ಟು ವಿಶ್ವಂಬರ ಟಿವಿ ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ. ರಾಜ್ಯದಲ್ಲಿ ಇತ್ತೀಚಿನ ದಿನದಲ್ಲಿ ಹೆಚ್ಚುತ್ತಿರುವ ರೈತ ಉತ್ಪಾದಕ ಕಂಪನಿಗಳ ಕಾರ್ಯನಿರ್ವಹಣೆ ಹಾಗೂ ಕಾರ್ಯವೈಖರಿ ಕುರಿತಾಗಿ ಇಂದಿನ ನ್ಯೂಸ್ ವಿತ್ ಗೆಸ್ಟ್ ಚರ್ಚೆ ಇಲ್ಲಿದೆ. ಸರ್, ಈಗ ತಾವು ಕಳೆದ ಸಾಕಷ್ಟು ವರ್ಷಗಳಿಂದ ರೈತ ಉತ್ಪಾದಕ ಕಂಪನಿಗಳಲ್ಲಿ ಅಂದ್ರೆ ಅದು ರಚನೆಯಿಂದ ಆಧರಿಸಿ ಪ್ರತಿಯೊಂದು ಹಂತದಲ್ಲೂ ತಾವು ನಿಂತು ಕೆಲಸವನ್ನು ಮಾಡ್ತಾ ಇದ್ದಾರೆ. ತಮ್ಮದೇ ಪ್ರಗತಿ ಮಿತ್ರ ರೈತ ಉತ್ಪಾದಕ ಕಂಪನಿ ಒಂದು ಒಳ್ಳೆ ರೀತಿಯಲ್ಲಿ ಕೆಲಸ ಮಾಡ್ತಾ ಇದೆ. ಹಾಗಾಗಿ ಈ ಒಂದು ಇದಕ್ಕೆ ಸಂಬಂಧಪಟ್ಟ ಹಾಗೆ ಕೇಂದ್ರ ಸರ್ಕಾರಗಳು ಮತ್ತು ರಾಜ್ಯ ಸರ್ಕಾರಗಳು ಯಾವ ಕಾರಣಕ್ಕೆ ರೈತ ಉತ್ಪಾದಕ ಕಂಪನಿಯನ್ನ ತಂದವು ಮತ್ತು ಅದು ಇವತ್ತಿನ ದಿನದಲ್ಲಿ ಅವರು ಏನು ಉದ್ದೇಶ ಇತ್ತು, ಯಾವ ಕಾರಣಕ್ಕೆ ರಚನೆ ಅದು, ಅದೇ ಉದ್ದೇಶದಲ್ಲಿ ನಡೀತಾ ಇದೆ ಅಂತ ನಿಮ್ಗೆ ಅನ್ಸತ್ತಾ ಹೇಗೆ? ಈಗ 2014ನೇ ಇಸ್ವಿ ನಂತರ ಏನು ಕೇಂದ್ರ ಸರ್ಕಾರ ಈ ರೈತ ಉತ್ಪಾದಕ ಸಂಸ್ಥೆ ಅಂದರೆ FPO ಅನ್ನುವಂಥ ಒಂದು ಕಾನ್ಸೆಪ್ಟನ್ನು ತಮ್ಮ ಪ್ರಯಾರಿಟಿ ಸೆಕ್ಟರಲ್ಲಿ ತಗೊಬಂದರು. ಅದರ ನಂತರ ಸುಮಾರು ಇವತ್ತಿನವರೆಗೂ ಅವ್ರ ಟಾರ್ಗೆಟ್ ಪ್ರಕಾರ ಒಂದು 10,000 FPOಗಳನ್ನು ದೇಶಾದ್ಯಂತ ಪ್ರಮೋಟ್ ಮಾಡ್ತಾ ಇದೆ. ಸೊ ಈ FPO ಅನ್ನುವಂಥದ್ದು ಏನು ಅಂತಂದರೆ ಇದು ಒಂದು ಹೈಬ್ರಿಡ್ ಫಾರ್ಮ್ ಆಫ್ ಎ ಕೋಆಪರೇಟಿವ್ ಸೊಸೈಟಿ ಮತ್ತು ಒಂದು ಪ್ರೈವೇಟ್ ಲಿಮಿಟೆಡ್ ಕಂಪನಿಯ ಒಂದು ಹೈಬ್ರಿಡ್ ಫಾರ್ಮ್ ಇದು. ಅಂದರೆ ಕೇಂದ್ರ ಸರ್ಕಾರದ ಉದ್ದೇಶ ಏನಿತ್ತು ಅಂದರೆ ಕಂಪನಿ ಆ್ಯಕ್ಟ್ 2013ನೇ ಇದಕ್ಕೆ ಆ್ಯಕ್ಟಿಗೆ ಒಂದು ತಿದ್ದುಪಡಿಯನ್ನು ತಂದು ರೈತರಿಗೆ ಅನುಕೂಲವಾಗುವಂತೆ ಮತ್ತು ಈ ಅಗ್ರಿ ಬಿಸ್ನೆಸ್ ಸೆಕ್ಟರ್ಗೆ ಅನುಕೂಲವಾಗುವಂತೆ ಫೀಚರ್ಗಳನ್ನ ಆ್ಯಡ್ ಮಾಡಬೇಕು ಅಂತ ಮಾಡಿದಂಥ ಒಂದು ಹೊಸ ಕಲ್ಪನೆನೇ ಈ ರೈತ ಉತ್ಪಾದಕ ಸಂಸ್ಥೆಗಳು. ಸೊ ಇದ್ರ ಮೊದಲಿನಲ್ಲಿ ಏನಿತ್ತು ಅಂತಂದರೆ ಈಗೀಗ ದೇಶವ್ಯಾಪಿ ಒಂದು ಕಾನ್ಸೆಪ್ಟ್ ಇದೆ, ಮತ್ತು ನಾವು ಅಲ್ಲಲ್ಲಿ ಜಿಯೋಗ್ರಫಿಗೆ ಅನುಗುಣವಾಗಿ ನಮ್ಮ ಒಂದು ಹೊಸ ಕಾನ್ಸೆಪ್ಟ್ಗಳು ನಾವು ಬೆಳೆಸ್ಕೋಬೇಕಾಗ್ತದೆ. ಈಗ ನಾರ್ಮಲ್ ಆಗಿ ಅದು ಈ ನಮ್ಮ ಕೇಂದ್ರ ಸರ್ಕಾರವಾಗಲಿ ಅಥವಾ ರಾಜ್ಯ ಸರ್ಕಾರದವರು ಇದನ್ನು ಪ್ರವರ್ತನೆ ಮಾಡಬೇಕಾದ್ರೆ ಅವರ ಮೂಲ ಉದ್ದೇಶ ಏನಿತ್ತು ಅಂತಂದರೆ ರೈತ ಬೆಳೆದ ಬೆಳೆಯನ್ನು ಅತ್ಯುತ್ತಮ ದರಕ್ಕೆ ಅದನ್ನು ರಿಯಲೈಸ್ ಆಗುವಂತೆ ಮಾಡಬೇಕು, ಅದಕ್ಕೊಂದು ಸಿಸ್ಟಮ್ ಬೇಕು ಅಂತಲೇ ಅವರು ರೈತ ಉತ್ಪಾದಕ ಸಂಸ್ಥೆಗಳನ್ನು ಸೃಷ್ಟಿ ಮಾಡಿ ಅಥವಾ ಅದನ್ನು ಪ್ರವರ್ತನೆ ಮಾಡಿ. ಆದರೆ ಈ ಬರೀ ಅವರ ಮಹಸೂಲಿಗೆ ಅತ್ಯುತ್ತಮ ದರ ಕೊಡಿಸ್ಬೇಕು ಅಥವಾ ಅವ್ರ ಇನ್ಕಮ್ ಜಾಸ್ತಿ ಮಾಡಬೇಕು ಅನ್ನುವಂಥದ್ದು ಎಲ್ಲ ಕಡೆಗೂ ಜನರಲ್ ಕಾನ್ಸೆಪ್ಟ್ ಅಲ್ಲ. ಅಲ್ಲಲ್ಲಿ ಜಿಯೋಗ್ರಫಿಗೆ ಅನುಗುಣವಾಗಿ ನಮಗೆ ಬೇಕಾದಂತೆ ನಮ್ಮ ರೈತರಿಗೆ ಏನು ಬೇಕು ಅದನ್ನು ನಾವು ತಿಳ್ಕೊಂಡು ಮಾಡಿದ್ರೆ ಮಾತ್ರ ಈ ರೈತ ಉತ್ಪಾದಕ ಸಂಸ್ಥೆಗಳು ಒಂದು ರೀತಿಯ ಯಶಸ್ಸನ್ನು ಕಾಣಲಿಕ್ಕೆ ಆಗ್ತದೆ. ಇಲ್ಲ ಅಂದರೆ ಏನಾಗ್ತದೆ, ಈಗ ಪ್ರಮೋಷನ್ ಮಾಡಿ ಜಸ್ಟ್ ಒಂದು ಕೇಂದ್ರ ಸರ್ಕಾರದ ಅಥವಾ ರಾಜ್ಯ ಸರ್ಕಾರದ ಒಂದು ಅನುದಾನ ಮುಗಿದ ತಕ್ಷಣ ಮುಂದೆ ಅದು ಸಸ್ಟೇನ್ ಆಗಲಿಲ್ಲ ಅಂತಂದರೆ ಈ ಮಾಡಿದಂಥ ಪ್ರಯತ್ನಗಳು ವಿಫಲ ಆಗ್ತದೆ ಅನ್ನುವಂಥದ್ದು ನಮ್ಮ ಒಂದು ದೃಷ್ಟಿಕೋನ. ಅನಂತ ಸ್ಮಾರ್ಟ್ ಸಿಟಿ ಶಿರಸಿಯಲ್ಲಿ ವ್ಯವಸ್ಥಿತವಾಗಿ ಮಾಡಿರುವ ಲೇಔಟ್ ಇದಾಗಿದೆ. ಅಕ್ಟೋಬರ್ 15ರೊಳಗೆ ರಿಜಿಸ್ಟ್ರೇಷನ್ ಮಾಡಿದ್ದಲ್ಲಿ 25% ಭರ್ಜರಿ ಡಿಸ್ಕೌಂಟ್. ಶಿರಸಿಯಿಂದ ದೊಡ್ಡನಹಳ್ಳಿ ರಸ್ತೆಯಲ್ಲಿ KHB ಕಾಲೋನಿಯಿಂದ ಕೇವಲ 4 ಕಿಲೋಮೀಟರ್ ದೂರವಿರುವ ಲೇಔಟ್. ಮಕ್ಕಳ ವಿದ್ಯಾಭ್ಯಾಸಕ್ಕೆ ಅನುಕೂಲವಾಗುವಂತೆ ಪ್ರತಿಷ್ಠಿತ ಚಂದನ ಶಾಲೆಯಿಂದ ಕೇವಲ 1 ಕಿಲೋಮೀಟರ್ ದೂರ. ಸುಸಜ್ಜಿತವಾದಂತಹ ಚರಂಡಿ ವ್ಯವಸ್ಥೆ, ಉತ್ತಮ ಗುಣಮಟ್ಟದ ಸಿಮೆಂಟ್ ರಸ್ತೆ, ಮೂಲಭೂತ ಸೌಕರ್ಯ ಒಳಗೊಂಡಿದೆ. ಆಸಕ್ತರು ಈ ಕೂಡಲೇ ಸಂಪರ್ಕಿಸಿ. ಈಗ ಉತ್ತರ ಕನ್ನಡದಲ್ಲಿ ಏನು ಈಗಾಗಲೇ ಸಾಕಷ್ಟು ವರ್ಷಗಳಿಂದ FPOಗಳು ರಚನೆ ಆಗಿವೆ. ಆ ನಿಟ್ಟಿನಲ್ಲಿ ಉತ್ತರ ಕನ್ನಡ ಜಿಲ್ಲೆಯಲ್ಲಿ ಪ್ರಮುಖವಾಗಿ ಏನು RI ರಿಸೋರ್ಸ್ ಇನ್ಸ್ಟಿಟ್ಯೂಷನ್ ಇರ್ಬೋದು, ಅದ್ರ ಜೊತೆ ಸರ್ಕಾರಿ ಇಲಾಖಾಧಿಕಾರಿಗಳು ಸಹ ಒಳ್ಳೆ ರೀತಿಯಲ್ಲಿ ಒಂದು ಕೆಲಸವನ್ನು ಮಾಡ್ತಾ ಇದ್ದಾರೆ. ಮತ್ತೆ FPOಗಳು ಕೂಡ ಒಳ್ಳೆ ರೀತಿಯ ಕೆಲಸ ಮಾಡ್ತಾ ಇದೆ. ಆದ್ರೆ ರಾಜ್ಯಾದ್ಯಂತ ಅಥವಾ ದೇಶವನ್ನು ಪರಿಗಣನೆ ಮಾಡಿದ್ರೆ FPOಗಳು ಅಂದ್ರೆ ಸಕ್ಸಸ್ ರೇಟು 10 ತಾವು ಈಗಾಗಲೇ ಹೇಳಿದಂತೆ 10 ಅಥವಾ 15%ಗಿಂತ ಕಡಿಮೆ ಇದೆ. ಅಂದ್ರೆ ಮೋರ್ ದನ್ 75% ಫೇಲ್ಯೂರ್ ಇದೆ. ಇದಕ್ಕೆ ಪ್ರಮುಖವಾದ ಕಾರಣ ಏನು ಅಂತ ಅನ್ಸುತ್ತೆ? ಇದರಲ್ಲಿ ಪ್ರಮುಖವಾಗಿ ಅಂತ ಹೇಳ್ಬೇಕು ಅಂದ್ರೆ 2-3 ಥರದ್ದು ಈ ಮ್ಯಾಕ್ರೋ ಫ್ಯಾಕ್ಟರ್ಸ್ ಬರ್ತದೆ. ಅದರಲ್ಲಿ ಒಂದು ಅಕ್ಸೆಪ್ಟೆನ್ಸ್. ಈಗ ನಮ್ಮ ಏನು ಕಾನ್ಸೆಪ್ಟುಲೈಸೇಷನ್ ಇರ್ತದೆ ಅಥವಾ ಒಂದು ಕಾನ್ಸೆಪ್ಟ್ ಇರ್ತದೆ, ಅದನ್ನು ಮತ್ತೊಬ್ಬನ ಮುಂದೆ ಅವ್ರಿಗೆ ಹೇಳಿದಾಗ ಅದನ್ನು ಒಪ್ಪಿಕೊಂಡು ಅದರಲ್ಲಿ ಒಂದಾಗಿ ನಡೆಯುವಂಥದ್ದು ಮೂಲ ಇದರಲ್ಲಿ ಫ್ಯಾಕ್ಟರ್. ಎರಡನೇದು, ಈ ಕೆಲವು ಕಡೆ ಎಲ್ಲ ಏನಾಗಿದೆ ಅಂತಂದರೆ
ಈ ರೈತ ಉತ್ಪಾದಕ ಸಂಸ್ಥೆಗಳು ಕೊಡಲು ಸಾಧ್ಯವಿಲ್ಲದಂಥ ಒಂದಷ್ಟು ವ್ಯವಸ್ಥೆಗಳನ್ನ ಜನರ ತಲೆಯಲ್ಲಿ ತುಂಬಿ ಅದು 3 ವರ್ಷನ 4 ವರ್ಷನ 5 ವರ್ಷ ಆದ ನಂತರ ಇದು ಸಾಧ್ಯ ಇಲ್ಲ ಅಂತ ಗೊತ್ತಾದಾಗ ಆ ರೈತ ಉತ್ಪಾದಕ ಸಂಸ್ಥೆಗಳು ಬಂದಾಗಿರುವಂಥ ಬೇಕಾದಷ್ಟು ಉದಾಹರಣೆಗಳು ಇದ್ದಾವೆ. ಅದರಿಂದ ಮುಂದೆ ಈಗ ಏನಾಗುತ್ತೆ, ನಾವು ನಾರ್ಮಲ್ ಆಗಿ ಯಾವುದೇ ಒಂದು ಹೊಸ ಸಂಸ್ಥೆಯನ್ನು ಕಟ್ಟಿದಾಗ ಅದರಲ್ಲಿ ಈ ಮಾಸ್ಟರ್ ಸ್ಲೇವ್ ವ್ಯವಸ್ಥೆ ಬರಬಾರ್ದು. ಈಗ ಏನಾಗುತ್ತೆ ಅಂತಂದ್ರೆ, ಈಗ ಯಾರೋ ಒಬ್ಬ ಉದ್ಯೋಗಿ ಬರ್ತಾನೆ, ಅವನು ಒಳಗಡೆ ಬಂದ ತಕ್ಷಣ ನಿಮ್ಗೆ ಅವನಿಗೆ ಕೈ ತುಂಬ ಪಗಾರ ಕೊಡಲಿಕ್ಕೆ ಈ ಯಾವ ಸಂಸ್ಥೆಗಳ ಹತ್ರ ಸಾಧ್ಯ ಇಲ್ಲ. ಹಂಗಾಗಿ ಅಲ್ಲಿ ಒಳಗಡೆ ಬರುವಂಥ ನಿರ್ದೇಶಕರಿಂದ ಹಿಡಿದು ಒಳಗಡೆ ಬರುವಂಥ ಉದ್ಯೋಗಿವರೆಗೂ ಈ ಒಂದು ಸಂಸ್ಥೆಯನ್ನು ಬೆಳೆಸಿ ನಂತರ ದಿನದಲ್ಲಿ ನಾನು ಇದರಿಂದ ಒಳ್ಳೆ ಒಂದು ಎಕ್ಸ್ಪೆಕ್ಟೇಷನ್ನ ಮಾಡ್ಬೋದು ಅನ್ನುವಂಥ ಒಂದು ಧೋರಣೆಯಲ್ಲಿ ಅವ್ರು ಒಳಗಡೆ ಬಂದರೆ ಒಂದು ಸಂಸ್ಥೆಯನ್ನು ಬೆಳೆಸ್ಲಿಕ್ಕಾಗ್ತದೆ. ಇಲ್ಲಾಂದರೆ ಒಬ್ಬ ಉದ್ಯೋಗಿಯಾಗಿ ಅವನು ಒಳಗಡೆ ಬಂದರೆ ಆ ಸಂಸ್ಥೆಯನ್ನು ಬೆಳೆಸ್ಲಿಕ್ಕಾಗಲ್ಲ. ಬರೀ ಆ ಸಂಸ್ಥೆಯಲ್ಲಿ ಎಷ್ಟು ದಿವಸ ದುಡ್ಡಿದೆ ಅಷ್ಟು ದಿನ ಮಾತ್ರ ಅವನು ಉದ್ಯೋಗಿಯಾಗಿದ್ದು ಹೊರಗೆ ಹೋಗ್ತಾನೆ. ಅಂದರೆ ಇದರಲ್ಲಿ ಅಲ್ಟಿಮೇಟ್ಲಿ ಏನಾಗುತ್ತೆ, ಸ್ಟೇಕ್ ಹೋಲ್ಡರ್ಸ್ ರೈತರಾಗಿರೋದ್ರಿಂದ ಅದರ ಎಲ್ಲ ಸಾಧಕ ಮತ್ತು ಬಾಧಕ ಅವರಿಗೆ ಬಾಧಿಸ್ತದೆ ಈ ಥರ. ಹಾಗಾಗಿ ನಾವು ಹೇಳುವಂಥದ್ದು ಏನು ಅಂತಂದರೆ, ಈ ಕಾನ್ಸೆಪ್ಚುಲೈಸೇಷನ್ ಮಟ್ಟದಲ್ಲೇ ನಾವು ಸ್ವಲ್ಪ ಫಿಲ್ಟರ್ ಮಾಡಿ ಜನರಿಗೆ ಅದನ್ನು ಸರಿಯಾದ ರೀತಿಯಲ್ಲಿ ಹೇಳಿ. ಎರಡನೇದು, ನಮಗೆ ಮುಂದಾಲೋಚನೆ ಬೇಕು. ಈಗ ಸುಮ್ಮನೆ ಏನೋ ದಿವಸ 10 ದಿವಸ 1 ವರ್ಷ ನಡೆಸುವಂಥ ಸಂಸ್ಥೆಗಳಲ್ಲ. ಇದು ಮುಂದೆ ನಮ್ಮ 10 ವರ್ಷದ ಗೋಲ್ಸ್ ಇರಬೇಕು, 20 ವರ್ಷ ಅಂದ್ರೆ ನಾವೇನು ಲಾಂಗ್ ಟರ್ಮ್ ಗೋಲ್ಸ್ ಅಂತ ಹೇಳ್ತೀವಿ, ಆ ಗೋಲ್ಗಳನ್ನು ಇಟ್ಕೊಂಡು ಅದರೆಡೆಗೆ ನಾವು ಯಾವ ರೀತಿಯಾಗಿ ನಡಿಬೇಕು ಅನ್ನುವಂಥದ್ದು ನಮ್ಮ ಸ್ಟ್ರಾಟಜಿ ಇರಬೇಕು. ಅವೆಲ್ಲ ರೂಪಿಸ್ಕೊಂಡು ನಾವು ಮುಂದೆ ಹೋದರೆ ಮಾತ್ರ ಒಂದು FPO ಅಥವಾ ರೈತ ಉತ್ಪಾದಕ ಸಂಸ್ಥೆ ಸಕ್ಸಸ್ ಆಗಲಿಕ್ಕೆ ಸಾಧ್ಯ ಇದೆ. ತಮ್ಮ ಪ್ರಗತಿ ಮಿತ್ರ ಏನು ರೈತ ಉತ್ಪಾದಕ ಕಂಪನಿ ಕಳೆದ 8 ವರ್ಷಗಳಿಂದ ಕೆಲಸವನ್ನು ಮಾಡ್ತಾ ಇದೆ. ಒಳ್ಳೆ ಹೆಸರು ಕೂಡ ರಾಜ್ಯದಲ್ಲೇ ಗಳಿಸಿದೆ. ಇದರ ಸಕ್ಸಸ್ ಮಂತ್ರ ಏನಿದೆ ಅಂತ ನಿಮ್ಗೆ ಅನ್ಸುತ್ತೆ? ಇದರಲ್ಲಿ ಸಕ್ಸಸ್ ಮಂತ್ರ ಅನ್ನೋಕ್ಕಿಂತ ಈಗ ನಮ್ಮ ಒಂದು ಪ್ರಗತಿ ಮಿತ್ರ ರೈತ ಉತ್ಪಾದಕ ಸಂಸ್ಥೆ 2016-17 ಇಸ್ವಿಲಿ ನಬಾರ್ಡ್ ಒಂದು ಫೈನಾನ್ಷಿಯಲ್ ಸಪೋರ್ಟ್ ಮತ್ತು ಪ್ರಮೋಟಿಂಗ್ ಇನ್ಸ್ಟಿಟ್ಯೂಟ್ ಆಗಿ ನಮಗೆ ಮನು ವಿಕಾಸ, ಸೊ ಈ 2 ಇನ್ಸ್ಟಿಟ್ಯೂಷನ್ಸಿನ ಸಪೋರ್ಟ್ ಜೊತೆಗೆ ನಾವು ಶುರುವಾದಂಥ ಒಂದು ಸಂಸ್ಥೆ ಇದೆ. ಸೊ 2016-17 ಇಸ್ವಿಲಿ ಈಗ ನಾ ಆಲ್ರೆಡಿ ಹೇಳ್ದಂಗೆ ನಮಗೂ ಅಷ್ಟೇ, ನೀವು ನಿಮ್ಮ ಮಹಸೂಲನ್ನು ಅತ್ಯುತ್ತಮವಾದ ದರಕ್ಕೆ ನೀವು ಮಾರಿಸ್ಬೇಕು, ರೈತರಿಗೆ ನೆರವಾಗಬೇಕು ಅಂತ ಇದ್ದಾಗ ಇಲ್ಲಿಗೆ ಬಂದು ನಾವು ಈ ವ್ಯವಸ್ಥೆಯನ್ನು ನೋಡಿದಾಗ ನಮ್ಮಲ್ಲಿ ಆಲ್ರೆಡಿ ಬೇಕಾದಷ್ಟು ಕೋಆಪರೇಟಿವ್ ಸೊಸೈಟಿಗಳು ಆ ಕೆಲಸವನ್ನು ಪಾರದರ್ಶಕವಾಗಿ ಮಾಡ್ತಾರೆ. ಹಂಗಾಗಿ ನಮ್ಮ ಮೂಲ ಮಂತ್ರ ಏನಾಯ್ತು ಅಂತಂದ್ರೆ, ನಾವು ಇಲ್ಲಿ ಇರುವಂತ ಮತ್ತೆ ನಮ್ಮ ಸುತ್ತಮುತ್ತಲು ಇರುವಂತದ್ದು ಯಾವುದು 5-10 ವರ್ಷದ್ದಲ್ಲ, ಕನಿಷ್ಠ 70, 100, 110 ವರ್ಷದ ಶತಮಾನಗಳನ್ನ ಆಚರಿಸಿದಂತ ಸಂಸ್ಥೆಗಳು ನಮ್ಮ ಜೊತೆಗಿದೆ. ಅದಕ್ಕಿಂತ ಮಿಗಿಲಾಗಿ ನಮ್ಮ ಈ FPOಗಳಿಗೆ ಯಾವುದೇ ರೀತಿಯಾದ ಫೈನಾನ್ಷಿಯಲ್ ಕಾಂಪೋನೆಂಟ್ ಇಲ್ಲ. ನಾವು ರೈತರಿಗೆ ಸಾಲ ಕೊಟ್ಟು ನೆರವಾಗಿ ಮುಂದಿನ ವ್ಯವಹಾರ ನಡೆಸುವಂತೆ ಇಲ್ಲ. ಹಂಗಾಗಿ ನಾವು ಯೋಚನೆ ಮಾಡಿದ್ದಂಥದ್ದು ಏನು ಈ ನಮ್ಮ ಸುತ್ತಮುತ್ತಲಿನ ಸಂಸ್ಥೆಗಳು ಮಾಡ್ತಾ ಇಲ್ಲ, ಅದು ರೈತನಿಗೆ ಅತ್ಯವಶ್ಯಕವಾಗಿರಬೇಕು. ಅದಕ್ಕೆ ಒಂದು ಬಿಸ್ನೆಸ್ ಮಾಡೆಲ್ನ ರೂಪಿಸ್ಬೇಕು ಅಂತ ನಾವು ಈ ಹಸಿ ಅಡಿಕೆ ಸಂಸ್ಕರಣೆ, ಆಮೇಲೆ ಮನೆ ಬಾಗಿಲಿಗೆ ಚಾಲಿ ಮಷೀನನ್ನು ಕಳಿಸುವುದು, ಆಮೇಲೆ ರೈತನ ಒಂದು ಜಮೀನಿನ ನಿರ್ವಹಣೆಗೆ ಮತ್ತು ಜಮೀನು ಡೆವಲಪ್ಮೆಂಟಿಗೆ, ಫಾರ್ಮ್ ಡೆವಲಪ್ಮೆಂಟಿಗೆ ಮಷಿನರಿಯನ್ನು ಒದಗಿಸುವಂಥದ್ದು, ಆಮೇಲೆ ರೈತನ ಈ ಪ್ರೊಸೆಸಿಂಗಿನ ಬೈ ಪ್ರಾಡಕ್ಟ್ಸ್ ಆದಂಥ ಅಡಿಕೆ ಚೊಗರು ಅಥವಾ ಈ ಸುಲಿಲಿಕ್ಕೆ ಬರದೇ ಇರುವಂಥ ಜಿಬುಡು, ಈ ಥರದ್ದನ್ನು ನಾವು ಮೌಲ್ಯವರ್ಧನೆ ಮಾಡಿಕೊಡುವಂಥದ್ದು. ಅದಾದಮೇಲೆ ನಮ್ಮ ಬೇರೆ ರೀತಿಯಾದ ಸಪೋರ್ಟ್ಗಳನ್ನು ನಾವು ನೀಡಿ ಸುಮಾರು 1054 ಜನ ಷೇರು ಸದಸ್ಯರನ್ನ ಇವತ್ತು ನಾವು ಹೊಂದಿದೆ. ಸೊ ಇದೇ ರೀತಿಯಾಗಿ ಇನ್ನೂ ಮುಂದುವರೆದ ಒಂದು ಭಾಗದಲ್ಲಿ ನಾವು ಇದೇ ಪ್ರಗತಿ ಮಿತ್ರ ರೈತ ಉತ್ಪಾದಕ ಸಂಸ್ಥೆಯಿಂದ ಮತ್ತೊಂದು ರೈತ ಉತ್ಪಾದಕ ಸಂಸ್ಥೆಯನ್ನು ಕೂಡ ಇವತ್ತು ಪ್ರವರ್ತನೆ ಮಾಡಿರ್ತೇವೆ. ಇದರ ಮೂಲ ಉದ್ದೇಶ, ಈಗ ನಾವೆಲ್ಲ ಮೊದಲಿಂದ ಕೇಳ್ಕೊಂಬಂದಿರುವಂಥದ್ದು ಸಮಗ್ರ ಕೃಷಿ ಅನ್ನುವಂಥ ಒಂದು ಕಾನ್ಸೆಪ್ಟ್ ಇದೆ ನಮ್ಮಲ್ಲಿ, ಮೊದಲಿಂದನೂ ಇದೆ, ಈಗಲೂ ಇದೆ, ಮುಂದೂ ಇರುತ್ತೆ. ಸೊ ಇಂಥ ಒಂದು ಕಾನ್ಸೆಪ್ಟನ್ನು ನಾವು ಮುಂದುವರಿಸ್ಬೇಕು ಅಂತಂದರೆ ಅದರ ಅವಿಭಾಜ್ಯ ಅಂಗವೇ ಪಶುಸಂಗೋಪನೆ. ಈಗ ನಮ್ಮಲ್ಲಿ ನಾವು ಯಾವಾಗ ಈ ಪಶುಸಂಗೋಪನೆ ಬಿಟ್ಕೊಂಡು ಬರ್ತೀವಿ ಆವಾಗ ನಮ್ಮ ಪ್ರತಿಯೊಂದು ಕಾರ್ಯಗಳು ಕಾಸ್ಟ್ಲಿ ಆಗ್ತಾವೆ, ಮತ್ತೆ ಕೃಷಿ ಬಹುತೇಕ ನಶಿಸ್ತಾ ಹೋಗುತ್ತೆ, ಮತ್ತೆ ನಮಗೆ ಬೇರೆಯವ್ರ ಮೇಲೆ ಡಿಪೆಂಡೆನ್ಸಿ ಜಾಸ್ತಿ ಆಗುತ್ತೆ. ಸೊ ಬೇಸಿಕ್ ಇನ್ಪುಟ್ಸ್ ಬರೋದೇ ನಮಗೆ ಈ ಒಂದು ಪಶುಸಂಗೋಪನೆಯಿಂದ. ಸೊ ಆ ಪಶುಸಂಗೋಪನೆಯಲ್ಲಿ ತೊಡಗಿಕೊಂಡಿರುವಂಥವರಿಗೆ ಇರುವಂಥ ಜ್ವಲಂತ ಸಮಸ್ಯೆಗಳಿಗೆ ಸುಸ್ಥಿರವಾದ ಒಂದು ಪರಿಹಾರ ಕೊಡಬೇಕು ಅನ್ನೋ ನಿಟ್ಟಿನಲ್ಲಿ ನಾವು ಈ ನಿರಂತರ ರೈತ ಉತ್ಪಾದಕ ಸಂಸ್ಥೆ, ಪಶುಸಂಗೋಪನೆ ರೈತ ಉತ್ಪಾದಕ ಸಂಸ್ಥೆ ಅನ್ನುವಂಥ ಒಂದು ಸಂಸ್ಥೆಯನ್ನು ಪ್ರವರ್ತನೆ ಮಾಡ್ತಾ ಇದ್ದೇವೆ ಪ್ರಗತಿ ಮಿತ್ರದಿಂದ. ಇದು ಹೆಚ್ಚು ಕಡಿಮೆ ದೇಶದಲ್ಲೇ ಮೊದಲನೇ ಬಾರಿ. ಈಗ ನಾರ್ಮಲ್ ಆಗಿ ಬೇರೆ ಬೇರೆ ರಿಸೋರ್ಸ್ ಇನ್ಸ್ಟಿಟ್ಯೂಷನ್ಸ್ಗಳು ಪ್ರಮೋಟ್ ಮಾಡ್ತಾರೆ, NGOಗಳು ಪ್ರಮೋಟ್ ಮಾಡ್ತಾರೆ, ಆದರೆ ಇದು ಒಂದು ರೈತ ಉತ್ಪಾದಕ ಸಂಸ್ಥೆನೇ ಮತ್ತೊಂದು ರೈತ ಉತ್ಪಾದಕ ಸಂಸ್ಥೆಯನ್ನು ಪ್ರವರ್ತನೆ ಮಾಡ್ತಾ ಇರುವಂಥದ್ದು ಇದು ಮೊದಲು. ನಿಮ್ಮೆಲ್ಲ ಕಾರ್ಯಗಳು ಯಶಸ್ಸಾಗಲಿ ಅಂತ ಹೇಳ್ತೇವೆ. ಅದ್ರ ಜೊತೆಗೆ ಈಗ
ಉತ್ತರ ಕನ್ನಡ ಜಿಲ್ಲೆಯಲ್ಲಿ ಸಹಕಾರಿ ಸಂಘಗಳು ಬಹಳ ಒಳ್ಳೆ ರೀತಿಯಲ್ಲಿ ಕಳೆದ ಒಂದು ಶತಮಾನಕ್ಕೂ ಹೆಚ್ಚು ವರ್ಷಗಳಿಂದ ಕೆಲಸವನ್ನು ಮಾಡ್ತಾ ಇದ್ದಾರೆ. ಅದೇ ರೀತಿ FAOಗಳು ಸಹ ಕೆಲಸವನ್ನು ಇತ್ತೀಚೆಗೆ ಶುರುವಾದ್ರು ಒಳ್ಳೆ ರೀತಿಯಲ್ಲಿ ಜಿಲ್ಲೆಯಲ್ಲಿ ಕೆಲಸ ಮಾಡ್ತಾ ಇದೆ. ಆದ್ರೆ ರಾಜ್ಯದ ಕೆಲವೆಡೆ ಅಥವಾ ಹೊರಗಡೆ ನೋಡಿದ ಪ್ರಕಾರ ಸಹಕಾರಿ ಸಂಸ್ಥೆ ಇರ್ಬೋದು ಅಥವಾ ರೈತ ಉತ್ಪಾದಕ ಸಂಸ್ಥೆಗಳು ಇರ್ಬೋದು, ಅಲ್ಲಿ ಆಡಳಿತ ಮಂಡಳಿ ನಿರ್ದೇಶಕರು ನಡುವೆ ಮತ್ತು ಸಿಬ್ಬಂದಿಗಳ ನಡುವೆ ಒಂದು ಒಳ್ಳೆ ವಾತಾವರಣ ಇರಬೇಕು. ಅದ್ರ ಜೊತೆಗೆ ಈಗ ಸಹಕಾರಿ ಸಂಸ್ಥೆಯಲ್ಲೇ ಕಾಣುತ್ತೆ ನಮ್ಮ ಜಿಲ್ಲೆಯಲ್ಲೂ ಕೆಲವು ಅಂದ್ರೆ ಆಡಳಿತ ಮಂಡಳಿ ನಿರ್ದೇಶಕರಂದ್ರೆ ಅವ್ರವ್ರ ರಾಜಕೀಯ ಕಾರಣಗಳಿಗೆ ಅಥವಾ ಮತ್ಯಾವುದೋ ಕಾರಣಗಳಿಗೆ ಆ ಒಂದು ಸಂಸ್ಥೆ ಒಂದು ಅವನತಿ ಹೊಂದೋದು ಅಥವಾ ಒಂದು ಇದಕ್ಕೆ ಕಾರಣ ಆಗ್ತಾ ಇದೆ. ಅದ್ರ ಬಗ್ಗೆ ತಾವು ಏನ್ ಹೇಳ್ತೀರಿ? ಅಲ್ಲ, ಈಗ ಇದರಲ್ಲಿ ಈ FPOಗಳಲ್ಲಿ ಸದ್ಯದಲ್ಲಿ ಆ ಸಮಸ್ಯೆ ಬರೋ ತರ ನಾನು ಕಾಣಿಸಲ್ಲ. ಯಾಕೆಂತಂದ್ರೆ ಇದಿನ್ನೂ ಅಭಿವೃದ್ಧಿ ಹೊಂದುತ್ತಿರುವ ಒಂದು ಸಂಸ್ಥೆಗಳಾಗಿರೋದ್ರಿಂದ ಒಂದೊಮ್ಮೆ ಈ ಸಂಸ್ಥೆಗಳು ನಾಳೆ ಒಳ್ಳೆ ರೀತಿಯಲ್ಲಿ ಎಸ್ಟಾಬ್ಲಿಷ್ ಆಗಿ ದೊಡ್ಡ ಮಟ್ಟಿಗೆ ಬೆಳೆದು ನಾಳೆ ಅದರಲ್ಲೂ ರಾಜಕೀಯಗಳು ಬರೋದಿಲ್ಲ ಅಂತ ನಾವು ಹೇಳಲಿಕ್ಕಾಗಲ್ಲ. ಆದರೆ ನಾವು ಹೇಳುವಂಥದ್ದು ಏನು ಅಂತಂದರೆ, ಯಾವುದೇ ಒಂದು ನಿರ್ದೇಶಕ ಆಗಲಿ ಅಥವಾ ಅದರಲ್ಲಿರುವಂಥ ಸಿಬ್ಬಂದಿ, ಈಗ ಅವರು ಎಷ್ಟೆಷ್ಟೋ ಏನೇನೋ ತ್ಯಾಗಗಳು ಮಾಡಿ ಒಂದು ಸೇವೆಗಳು ಮಾಡ್ಬೇಕಾಗಿ ಬರುತ್ತೆ. ಯಾಕಂದ್ರೆ ನಮ್ಮ ಈ 7-8 ವರ್ಷದ ಎಕ್ಸ್ಪೀರಿಯನ್ಸಲ್ಲಿ ಎಷ್ಟೋ ದಿವಸ ನಾವು ರಾತ್ರಿ ಹೋಗಿ ಅಡಿಕೆ ಕಾಯ್ತಾ ಮಲಗಿದ್ದು ಇದೆ. ಸೊ ಈ ಥರ ಇರಬೇಕಾದ್ರೆ ನಮ್ಮದು ಅನ್ನುವಂಥ ಒಂದು ಭಾವನೆಯನ್ನು ನಾವು ಬೆಳೆಸ್ಕೊಂಡ್ರೆ ಉದ್ಯೋಗ ಮಾಡುತ್ತಾ ಸಿಬ್ಬಂದಿಗಳಿಗೂ ಇರಬೇಕು, ಹೌದು, ನಿರ್ದೇಶಕರಿಗೂ ಇರಬೇಕು. ಈಗ ಅಂದ್ರೆ ಈಗ ಯಾರೋ ಬರುವಂತ ಸಿಬ್ಬಂದಿ ನಾವು ಅವ್ರಿಗೆ ಬೇಕಾದಷ್ಟು ಪಗಾರ ಕೊಡ್ಲಿಕ್ಕೂ ನಮ್ಮ ಹತ್ರ ಇಲ್ಲ. ಈಗ ಅವ್ರಿಗೆ ಪಗಾರ ಕೊಟ್ಟು ಸಮಾಧಾನ ಮಾಡುವಂತ ಕಾನ್ಸೆಪ್ಟು ನಮ್ದಲ್ಲ. ಈಗ ಬೇರೆ ಕಡೆ ಇದೆ ಪ್ರೈವೇಟ್ ಸೆಕ್ಟರ್ ಅಲ್ಲಾದ್ರೆ ಅವ್ರಿಗೆ ಬೇಕಾದಂತ ಪಗಾರನ ಕೊಟ್ಟು ಅಲ್ಲಿಂದ ಅಲ್ಲಿಗೆ ಅವ್ರು ವ್ಯವಹಾರ ಮುಗಿಸ್ತಾರೆ. ಆದ್ರೆ ಈ ಎಲ್ಲಾ ಸಂಸ್ಥೆಗಳು ಬರೀ ಎಕನಾಮಿಕಲ್ ಇನ್ಸ್ಟಿಟ್ಯೂಷನ್ಸ್ ಅಲ್ಲ, ಸೋಷಿಯೋ ಎಕನಾಮಿಕಲ್. ಅಂದ್ರೆ ಇದರಲ್ಲಿ ನಮ್ಮ ಸೋಷಿಯಲ್ ಸೆಂಟಿಮೆಂಟು ಇದೆ, ಎಕನಾಮಿಕ್ಸು ಇದೆ. ಹಂಗಾಗಿ ಈ ಬ್ಯಾಲೆನ್ಸ್ ಅನ್ನ ಕಾದ್ಕೊಂಡು ಹೋಗುವಂಥದ್ದು ಪ್ರತಿಯೊಬ್ಬರ ಜವಾಬ್ದಾರಿ. ಸದಸ್ಯರ ಜವಾಬ್ದಾರಿನೂ ಹೌದು, ನಿರ್ದೇಶಕರ ಜವಾಬ್ದಾರಿನೂ ಹೌದು, ಸಿಬ್ಬಂದಿಗಳ ಜವಾಬ್ದಾರಿನೂ ಹೌದು. ಹಂಗಾಗಿ ಈ ಒಂದು ಬ್ಯಾಲೆನ್ಸ್ ಎಲ್ಲಿವರೆಗೆ ಕಾದ್ಕೊಂಡು ಹೋಗುತ್ತೋ ಅಲ್ಲಿವರೆಗೂ ತಮ್ಮ ಸ್ವಾರ್ಥ ಬಿಟ್ಟು ಜನರ ಒಳಿತಿಗಾಗಿ ನಮ್ಮ ಹಿಂದಿನವ್ರು ಹೇಗೆ ಸಹಕಾರಿ ಸಂಸ್ಥೆಗಳಿಗೆ ಒಂದು ಮೂಲವನ್ನು ಹಾಕಿದ್ರು, ಅದೇ ರೀತಿ ಇವತ್ತಿನ ದಿನದಲ್ಲಿ ರೈತ ಉತ್ಪಾದಕ ಕಂಪನಿ ಮೂಲಕ ಅವ್ರು ಆ ಒಂದು ಹೆಜ್ಜೆ ಇಟ್ರೆ ಮುಂದಿನ ಶತಮಾನಗಳ ಕಾಲ ನಾವು ಒಂದು ಮಾದರಿ, ನಮ್ಮ ಜಿಲ್ಲೆಯಲ್ಲಿ ಒಂದು ಮಾದರಿ ಸಂಸ್ಥೆಗಳನ್ನ ನಾವು ಹುಟ್ಟು ಹಾಕ್ಬೋದು ಮುಂದಿನ ದಿವಸಗಳು. ಇಂದಿನ ಪ್ರಮುಖ ಸುದ್ದಿಗಳು. ಮುಖ್ಯಮಂತ್ರಿ ವಿರುದ್ಧ ದಾಖಲಾಗಿರುವ ಮೂಡಾ ಪ್ರಕರಣದಲ್ಲಿ ರಾಜ್ಯಪಾಲರು ಕಾನೂನು ಪ್ರಕ್ರಿಯೆ ಮೀರಿ ಕೇಂದ್ರ ಸರ್ಕಾರದ ರಾಜಕೀಯ ಒತ್ತಡ ಹಿನ್ನೆಲೆಯ ಆತುರ ಕ್ರಮವಾಗಿದೆ ಎಂದು ಉತ್ತರ ಕನ್ನಡ ಜಿಲ್ಲಾ ಕಾಂಗ್ರೆಸ್ ಸಮಿತಿ ಪ್ರಚಾರ ಸಮಿತಿ ಜಿಲ್ಲಾಧ್ಯಕ್ಷ ರವೀಂದ್ರ ನಾಯಕ್ ಹೇಳಿದ್ದಾರೆ. ಮಂಗಳವಾರ ಶಿರಸಿಯಲ್ಲಿ ಜಿಲ್ಲಾ ಕಾಂಗ್ರೆಸ್ ಸಮಿತಿ ಕಾರ್ಯಾಲಯದಲ್ಲಿ ಜಾಗೃತ ವಕೀಲರ ವೇದಿಕೆ ಬೆಂಗಳೂರು ಅವರು ಪ್ರಕಟಿಸಿದ ಮೂಡಾ ಪ್ರಕರಣದ ಕೋರ್ಟುಗಳ ಆದೇಶ ಸತ್ಯಾಸತ್ಯತೆ ಎಂಬ ಪುಸ್ತಕ ಪ್ರದರ್ಶಿಸಿ ಮಾತನಾಡಿದರು. ಇನ್ನಿತರ ಪ್ರಕರಣಕ್ಕೆ ಭಿನ್ನವಾಗಿ ತನಿಖೆ ಹಾಗೂ ಪ್ರಕರಣ ಪರಿಶೀಲಿಸುವ ಮತ್ತು ದಾಖಲಿಸುವ ಏಕಕಾಲದಲ್ಲಿ ಪರವಾನಗಿ, ಮೇಲ್ನೋಟದ ವಿಚಾರಣೆ, ಕಾನೂನು ಅಭಿಪ್ರಾಯ ಸಂಗ್ರಹ, ಅಧ್ಯಯನವಿಲ್ಲದೆ ರಾಜಕೀಯ ಪ್ರೇರಿತವಾಗಿ ಈ ಪ್ರಕರಣದ ಹಿನ್ನೆಲೆ ಆಗಿದೆ ಎಂದರೆ ತಪ್ಪಾಗಲಾರದು ಎಂದವರು ಹೇಳಿದರು. ಸತ್ಯಾಸತ್ಯತೆ ಹೊರಬರಲು ಸಮಯಾವಕಾಶ ಬರಬಹುದು. ಅಲ್ಲದೆ ಮುಖ್ಯಮಂತ್ರಿಯವರು ರಾಜೀನಾಮೆ ಕೊಡುವ ಪ್ರಸಂಗ ಅವಶ್ಯಕತೆವಿಲ್ಲವೆಂದು ಕೆಪಿಸಿಸಿ ಪ್ರಧಾನ ಕಾರ್ಯದರ್ಶಿ ವೆಂಕಟೇಶ್ ಹೆಗಡೆ ಹೊಸಬಾಳೆ, ಜಿಲ್ಲಾ ಕಾಂಗ್ರೆಸ್ ಪಕ್ಷದ ವಕ್ತಾರ ದೀಪಕ್ ಹೆಗಡೆ ದೊಡ್ಡೋರು ಇವರು ಹೇಳಿದರು. ಪತ್ರಿಕಾಗೋಷ್ಠಿಯಲ್ಲಿ ಯಲ್ಲಾಪುರ ವಿಧಾನಸಭೆ ಕ್ಷೇತ್ರ ಪ್ರಚಾರ ಸಮಿತಿ ಅಧ್ಯಕ್ಷ ಬಾಬುಗೌಡ, ಜಿಲ್ಲಾ ಸಾಮಾಜಿಕ ಜಾಲತಾಣ ಅಧ್ಯಕ್ಷ ಪ್ರಶಾಂತ್ ಶೆಟ್ಟಿ, ರಾಜ್ಯ ಹಿಂದುಳಿದ ಕಾಂಗ್ರೆಸ್ ಸಮಿತಿ ಪ್ರಧಾನ ಕಾರ್ಯದರ್ಶಿ ಪ್ರಶಾಂತ್ ನಾಯ್ಕ್, ರಾಜ್ಯ ಕಾಂಗ್ರೆಸ್ ಕಾನೂನು ಘಟಕ ಕಾರ್ಯದರ್ಶಿ ಜ್ಯೋತಿಗೌಡ ಸೇರಿದಂತೆ ಇನ್ನಿತರರು ಇದ್ದರು. ವಿಶ್ವಂಬರ ಟಿವಿ, ಶಿರಸಿ. ಏನ್ ಹೇಳ್ತು ಅಂತ ಹೇಳಿದ್ರೆ 17(ಅ)ದಲ್ಲಿ ಭ್ರಷ್ಟಾಚಾರಗಳಾಗಿರುವುದನ್ನ ವಿಚಾರಣೆ ಮಾಡಿ ಅಂತ ಹೇಳಿದ್ರು. ವಿಚಾರಣೆ ಮಾಡಿ ಅಂತ ಅಷ್ಟೇ ಹೇಳಿದ್ದಾರೆ ಹೈಕೋರ್ಟ್. ವಿಚಾರಣೆ ಮಾಡಿ ಅಂತ ಹೇಳಿದಾಗ ನಾವು ನಿರಪರಾಧಿಗಳಲ್ಲ, ನಾವೇನು ತಪ್ಪು ಮಾಡಿಲ್ಲ, ನಾವು ಯಾವುದು ಭ್ರಷ್ಟಾಚಾರ ಮಾಡಿಲ್ಲ, ಯಾವುದೇ ಹಣಕಾಸಿನ ವಿಚಾರಗಳಾಗಿಲ್ಲ ಅಂದಾಗ ಗೌರವಿತ ಮುಖ್ಯಮಂತ್ರಿಗಳು ವಿಚಾರಣೆ ಮಾಡಲಿಕ್ಕೆ ಪೂರ್ಣವಾದ ಅಧಿಕಾರವನ್ನು ಲೋಕಾಯುಕ್ತ ಕೊಟ್ಟಿದ್ದಾರೆ. ಆ ಕೇಸಿನ ಮೇಲೆ ಅಪೀಲ್ ಸಹಿತ ಮಾಡಿಲ್ಲ. ನಮ್ಮ ಉದ್ದೇಶ ಏನಂತ ಹೇಳಿದ್ರೆ, ಇವತ್ತಿಗೂ ಮಾನ್ಯ ಗೌರವಿತ ನ್ಯಾಯಾಲಯ ಕೊಟ್ಟಿರುವಂತ ಆದೇಶಗಳೇನಿದೆಯಲ್ಲ ಅದು ಪೂರ್ಣ ಪ್ರಮಾಣದಲ್ಲಿ ನಾವು ಒಪ್ಕೊಳ್ಳೋದಿಲ್ಲ. ನಾವು ನ್ಯಾಯಾಲಯದ ಆದೇಶವನ್ನ ಟೀಕೆ ಮಾಡ್ತಾ ಇಲ್ಲ ಅಥವಾ ಅದಕ್ಕೆ ಕಾಮೆಂಟ್ಸ್ ಮಾಡ್ತಾ ಇಲ್ಲ. ಆದೇಶವನ್ನ ಒಪ್ಕೊಳ್ಳೋದು ಇಲ್ಲ, ಯಾಸ್ಕೊಳ್ಳೋದು. ನಾವು ಯಾವ ಹಂತಕ್ಕೆ ಹೋಗಿದ್ದೀವಿ ಅಂದ್ರೆ, ಮಾನ್ಯ ಸಿದ್ದರಾಮಯ್ಯ ಅವರು ಇದರಲ್ಲಿ ಯಾವುದು ತಪ್ಪಿಲ್ಲ, ತನಿಖೆ ಆಗಲಿ, ಇವತ್ತಲ್ಲ ಅದ್ರ ಬಗ್ಗೆ ಸಮಯಾವಕಾಶ ಬೇಕಾಗಬಹುದು, ಇಷ್ಟೇ ವಿಚಾರ.
ಎಷ್ಟು ಮಟ್ಟಿಗೆ ಕೇಂದ್ರ ಸರ್ಕಾರ ಇಂಟರ್ಫರೆನ್ಸ್ ಮಾಡಿದೆ ಅಷ್ಟರ ಮಟ್ಟಿಗೆ ಹೊಂಟಿದೆ ಅಂದ್ರೆ ಸರ್ಕಾರ ಇಡಿಯನ್ನು ಕೇಸ್ ದಾಖಲು ಮಾಡಿದ್ದಾರೆ ಎನ್ಫೋರ್ಸ್ಮೆಂಟ್. ಇಡಿ ಅಂದ್ರೆ ಏನು? ಹಣಕಾಸಿನ ದುರುಪಯೋಗ ಆಗಬೇಕು, ಆ ಹಣವನ್ನ ದುರುದ್ದೇಶಕ್ಕೆ ಒಪ್ಪಿಸ್ಕೊಳ್ಬೇಕು. ಹಣಕಾಸಿನ ವ್ಯವಹಾರ ಇಲ್ಲ, ಸಿವಿಲ್ ಡಿಸ್ಪ್ಯೂಟ್ ಭಾಳ ಹೆಚ್ಚಂತ ಹೇಳಿದ್ರೆ ಸಿವಿಲ್ ಕೇಸ್ನ ಹಾಕೋದು ಅದಕ್ಕೂ ಸ್ಟ್ಯಾಂಡ್ ಇಲ್ಲ. ಇಲ್ಲಿ ವ್ಯವಹಾರ ಆಗಿಲ್ಲ, ಹಣ ಟರ್ನ್ ಓವರ್ ಆಗಿಲ್ಲ. ವಿದೇಶಗಳಿರುವಂಥವರಿಗೆ ಭಯೋತ್ಪಾದಕರಿಗೆ ಸಹಾಯ ಮಾಡುವಂಥ ದೇಶಗಳು ಮತ್ತು ಹಣಕಾಸು ಉಪಯೋಗಿಸಿಲ್ಲ. ಇಡಿ ಬರೋದೇ ಇಲ್ಲ. ಯಲ್ಲಾಪುರ ಪಟ್ಟಣದ ಕಾಳಮ್ಮ ದೇವಾಲಯದಲ್ಲಿ ಮಂಗಳವಾರ ದೈವಜ್ಞ ಸಮಾಜದ ವಾರ್ಷಿಕ ಕಲಶ ಪೂಜೆ, ಗಣಹವನ ಹಾಗೂ ಅರಿಶಿನ ಕುಂಕುಮ ಸೇರಿದಂತೆ ವಿವಿಧ ಧಾರ್ಮಿಕ ಕಾರ್ಯಕ್ರಮಗಳು ಸಂಪನ್ನಗೊಂಡವು. ತಾಲೂಕು ದೈವಜ್ಞ ಹಿತವರ್ಧಕ ಸಂಘ ಹಾಗೂ ತಾಲೂಕು ಜ್ಞಾನೇಶ್ವರಿ ಮಹಿಳಾ ಮಂಡಳ ಟ್ರಸ್ಟ್ ಇವುಗಳ ಸಹಯೋಗದಲ್ಲಿ ಗೌತಮ್ ಜ್ಯುವೆಲ್ಲರ್ಸ್ ಮಾಲೀಕ ಪ್ರಕಾಶ್ ಮೋಹನ್ ಶೇಟ್ ಹಾಗೂ ಪೂಜಾ ಶೇಟ್ ದಂಪತಿಗಳು ಈ ಧಾರ್ಮಿಕ ಕಾರ್ಯಕ್ರಮದ ಯಜಮಾನತ್ವ ವಹಿಸಿದ್ದರು. ಮಂಗಳವಾರ ಬೆಳಿಗ್ಗೆ ಮಹಾಸಂಕಲ್ಪ, ಪುಣ್ಯಾಹ, ಕಲಶ ಸ್ಥಾಪನಾ, ದೇವತಾ ಪ್ರಾರ್ಥನೆ ಹಾಗೂ ಗಣಹವನ ನಡೆಯಿತು. 101 ಕಲಶಗಳನ್ನು ಸ್ಥಾಪನೆ ಮಾಡಿ ಪೂಜೆ ನೆರವೇರಿಸಲಾಯಿತು. ಮಧ್ಯಾಹ್ನ ಪೂರ್ಣಾಹುತಿ, ತೀರ್ಥ ಪ್ರಸಾದ ವಿತರಣೆ ಹಾಗೂ ಸಾರ್ವಜನಿಕ ಅನ್ನಸಂತರ್ಪಣೆ ನಡೆಯಿತು. ಸಮಾಜದ ಪ್ರಮುಖರಾದ ಪ್ರಕಾಶ್ ಶೇಟ್, ಪ್ರಮೋದ್ ಶೇಟ್, ಸುರೇಶ್ ಅಣ್ವೇಕರ್, ನರೇಂದ್ರ ಪಾಟೀಲ್ ಸೇರಿದಂತೆ ತಾಲೂಕಾ ದೈವಜ್ಞ ಹಿತವರ್ಧಕ ಸಂಘದ ಸದಸ್ಯರು ಹಾಗೂ ತಾಲೂಕಾ ಜ್ಞಾನೇಶ್ವರಿ ಮಹಿಳಾ ಮಂಡಳ ಟ್ರಸ್ಟ್ ಸದಸ್ಯರು ಮತ್ತು ದೈವಜ್ಞ ಸಮಾಜ ಬಾಂಧವರು ಇದ್ದರು. ವಿಶ್ವಂಬರ ಟಿವಿ, ಯಲ್ಲಾಪುರ. ಮುಸ್ಲಿಂ ಸಮುದಾಯದವರು ಸರ್ಕಾರಿ ಜಮೀನಿನ ಕಬಳಿಕೆಗೆ ಪ್ರಯತ್ನ ಮಾಡುತ್ತಿದ್ದಾರೆ ಎಂದು ಭಟ್ಕಳ ತಾಲೂಕಿನ ಶಿರಾಲಿ ಗುಡಿಹಿತ್ತಲ ಗ್ರಾಮಸ್ಥರು ಆಕ್ರೋಶವನ್ನು ವ್ಯಕ್ತಪಡಿಸಿದ್ದಾರೆ. ಮನೆಗಳಿಗೆ ಮದರಸಕ್ಕೆ ಹೋಗಲು 2 ಕಡೆ ರಸ್ತೆ, 2 ಗೇಟ್ ಇದ್ದರೂ ಸಹ ಸರ್ಕಾರಿ ಜಮೀನನ್ನು ಕಬಳಿಸುವ ಉದ್ದೇಶದಿಂದ ಸಾರ್ವಜನಿಕರ ಉಪಯೋಗಕ್ಕಾಗಿ ವಿನಿಯೋಗಿಸಲಾಗಿರುವ ಜಮೀನಿಗೆ ಹೊಂದಿಕೊಂಡು ಮುಸಲ್ಮಾನರು ರಾತ್ರೋರಾತ್ರಿ ಕಾಂಪೌಂಡ್ ಒಳಗಿನಿಂದಲೇ ಗೇಟ್ ನಿರ್ಮಾಣ ಮಾಡಿ ಸರ್ಕಾರಿ ಜಮೀನಿನ ಮೂಲಕ ದಾರಿ ಮಾಡಿಕೊಂಡಿರುವುದನ್ನು ವಿರೋಧಿಸಿ ಗ್ರಾಮಸ್ಥರು ಗೇಟ್ಗೆ ಅಡ್ಡಲಾಗಿ ಚಿರೇಕಲ್ಲು ಜೋಡಿಸಿ ಗೇಟ್ ಮುಚ್ಚಿದ ಘಟನೆ ಭಟ್ಕಳ ತಾಲೂಕಿನ ಶಿರಾಲಿಯ ಗುಡಿಹಿತ್ತಲಿನಲ್ಲಿ ನಡೆದಿದೆ. ಈ ಸಂದರ್ಭದಲ್ಲಿ ಮಾತನಾಡಿದ ಗ್ರಾಮಸ್ಥರು, ಈ ಹಿಂದೆ ಸ್ಥಳೀಯರು ಗುಡಿಹಿತ್ತಲ ರಸ್ತೆಗೆ ಹೊಂದಿಕೊಂಡಿರುವ ಸರ್ವೆ ನಂಬರ್ 505ರ ಸರ್ಕಾರಿ ಜಮೀನಿನಲ್ಲಿ ತರಕಾರಿಯನ್ನು ಬೆಳೆಸುತ್ತಿದ್ದರು ಹಾಗೂ ಜಾನುವಾರುಗಳು ಸಾವನ್ನಪ್ಪಿದರೆ ಈ ಜಾಗದಲ್ಲಿ ಹೂಳುತ್ತಿದ್ದರು. ಆದರೆ ಗ್ರಾಮಸ್ಥರು ಈ ಜಾಗವನ್ನು ಸಾರ್ವಜನಿಕ ಉದ್ದೇಶಕ್ಕಾಗಿ ಬಳಸಿಕೊಳ್ಳುವ ನಿಟ್ಟಿನಲ್ಲಿ ಯೋಚಿಸಿ ಸ್ಥಳೀಯರಿಗೆ ಕೃಷಿ ಉದ್ದೇಶಕ್ಕೆ ಜಾಗವನ್ನು ಬಳಸದಂತೆ ಸೂಚಿಸಿ ಕೃಷಿ ಚಟುವಟಿಕೆಯನ್ನು ನಿಲ್ಲಿಸಲಾಗಿತ್ತು. ಅದರ ಭಾಗವಾಗಿ ಈ ಜಾಗದಲ್ಲಿ ಸರ್ಕಾರಿ ಯೋಜನೆ ಅಡಿಯಲ್ಲಿ ನೀರಿನ ಟ್ಯಾಂಕ್ ನಿರ್ಮಿಸಿ ಎಲ್ಲ ಜಾತಿ ಜನಾಂಗಕ್ಕೂ ಅನುಕೂಲವಾಗುವಂತೆ ಮಾಡಲಾಗಿದೆ. ಆದರೆ ಇದೀಗ ಈ ವಿಷಯವನ್ನು ಅನೇಕ ಬಾರಿ ಅಧಿಕಾರಿಗಳ ಗಮನಕ್ಕೆ ಹಾಗೂ ಸ್ಥಳೀಯ ಆಡಳಿತ ಗಮನಕ್ಕೆ ತಂದರೂ ಸಹ ಆ ಸಂದರ್ಭದಲ್ಲಿ ಸ್ಥಳಕ್ಕೆ ಭೇಟಿ ನೀಡುವ ಅವರು ಯಥಾಸ್ಥಿತಿ ಕಾಪಾಡುವಂತೆ ಮೌಖಿಕವಾಗಿ ಹೇಳಿ ಹೋಗುತ್ತಾರೆ. ಆದರೆ ಹಾಗೆ ಹೇಳಿ ಹೋದ ಕೆಲವೇ ದಿನಗಳಲ್ಲಿ ಮತ್ತೆ ತಮ್ಮ ಕೆಲಸವನ್ನು ಪ್ರಾರಂಭ ಮಾಡುತ್ತಾರೆ. ಇದರಿಂದ ಸಮಾಜದಲ್ಲಿ ಶಾಂತಿ ಕಡುವ ಎಲ್ಲ ಸಾಧ್ಯತೆಗಳಿವೆ. ಇದಕ್ಕೆ ಗ್ರಾಮಸ್ಥರು ಅವಕಾಶ ನೀಡುವುದಿಲ್ಲ ಎಂದರು. ಏನಂತಂದ್ರೆ ಅವರಿಗೆಲ್ಲ ಹೇಳಿ ಸಮಾಧಾನ ಪಡಿಸಿ ಅದನ್ನ ಕುಲ್ಲ ಮಾಡಿದೆ. ಅವರಿಂದ ಕುಲ್ಲ ಮಾಡಿ ನಂತರ ಸದ್ಯದಲ್ಲಿ ಈ ನೀರು ಟ್ಯಾಂಕಿ ಅನ್ನುವಂಥದ್ದು ಮಾಡಿಸಿ ಎಲ್ಲರಿಗೂ ಉಪಯೋಗ ಆಗೋದು ಮಾಡಿ, ಹಿಂದೂಗೂ ಬಂತು, ಮುಸ್ಲಿಮ್ಗೂ ಬಂತು, ಎಲ್ಲರಿಗೂ ಬಂತು. ಎಲ್ಲರಿಗೂ ಉಪಯೋಗ ಆಗುವಂಥ ಒಂದು ನೀರು ಟ್ಯಾಂಕಿನ ಮಾಡಿದ್ದಾರೆ. ಅದಕ್ಕೂ ನಮ್ಮದು ಸಪೋರ್ಟ್ ಇದೆ, ನಮ್ಮ ಊರಿನವ್ರದ್ದು ಸಪೋರ್ಟ್ ಇದೆ, ಎಲ್ಲ ಒಳ್ಳೆಯದಾಗಿ ನಡೀತಾ ಇದೆ. ಆದರೆ ಈಗ 30 ವರ್ಷದಿಂದ ಇಲ್ಲಿ ನಡೆದಿರುವಂಥ ಒಂದು ಪಾಗರ ನೋಡಿದ್ರೆ ನಿಮಗೆ ತಿಳಿತದೆ. ಈ ನಡೆದಂಥ ಪಾಗರದ ಮಧ್ಯದಲ್ಲಿ ಒಳಬದಿಯಿಂದ ಏನು ಪಿಲ್ಲರ್ಸ್ ಮಾಡಿ ಹೊಸದಾಗಿ ಗೇಟ್ ತೆಗಿಲಿಕ್ಕೆ ನೋಡ್ತಾ ಇದ್ದಾರೆ. ಈ ಪ್ರಯತ್ನ ನಾವು ಒಪ್ಪೋದಿಲ್ಲ. ನಮ್ಮ ಗುಡಿಹಿತ್ತಲ ಗ್ರಾಮದವ್ರು ಯಾರೂ ಒಪ್ತಾ ಇಲ್ಲ. ಯಾಕೆಂತಂದರೆ ಅವ್ರು ಮೊದಲಿಂದ 30 ವರ್ಷದಿಂದ ತಿರುಗಾಡುವಂಥ 2-3 ಗೇಟ್ ಇದೆ ಅವರಿಗೆ. ಹಳ್ಳಿಗೆ ಹೋಗ್ಲಿಕ್ಕೂ ಇದೆ, ಶಾಲೆಗೆ ಹೋಗ್ಲಿಕ್ಕೂ ಇದೆ. ಅವ್ರು ಯಾವುದೇ ಕಾರ್ಯಕ್ರಮ ಮಾಡೋದಾದ್ರೂ ಆ ಕಡೆಯಿಂದ ರೋಡ್ ಇದೆ, ರಸ್ತೆ ಇದೆ, ಮತ್ತು ಗೇಟ್ ಇದೆ. ಇಲ್ಲಿ ಹೊಸದಾಗಿ ಇದು ಮಾಡೋದಂತಂದರೆ ಈ ಜಾಗವನ್ನು ಅವರು ಅತಿಕ್ರಮಣ ಮಾಡಿ ತಮ್ಮ ವಶಕ್ಕೆ ಪಡೆದುಕೊಳ್ಬೇಕು ಅನ್ನುವಂಥ ಹುನ್ನಾರ ನಡೀತಾ ಇದೆ. ಇದಕ್ಕೆ ನಾವು ಅವಕಾಶ ಮಾಡಬೇಕು. ಆ ಹುನ್ನಾರದಿಂದ ಈ ಗೇಟನ್ನು ಹೊಸದಾಗಿ ಓಪನ್ ಮಾಡ್ತಾ ಇದ್ದಾರೆ. ಇನ್ನೊಂದು ಗೇಟನ್ನು ನೀರು ಟ್ಯಾಂಕಿ ಹತ್ರ ಕೂಡ ಓಪನ್ ಮಾಡಲಿಕ್ಕೆ ರೆಡಿ ಮಾಡ್ಕೊತ ಇದ್ದಾರೆ ಅವರು. ಇದು ಯಾವುದಕ್ಕೂ ನಾವು ಅವಕಾಶ ಕೊಡೋದಿಲ್ಲ. ನಮ್ಮ ಊರಿನವರಿಗೆ ಎಲ್ಲರಿಗೂ ಸಂಬಂಧಪಟ್ಟ ಜಾಗ ಇದು. ಎಲ್ಲರೂ ಏನು ಬೇಕಾದರೂ ಮಾಡ್ಕೊಂಡಿರ್ಬೋದು. ಹಾಗೆ 10 ಗಂಟೆಗಳನ್ನು ತಂದು ಇಲ್ಲಿ ಹುಗಿಬೇಕು. ನಮ್ಗೆ ಹುಗಿಲಿಕ್ಕೆ ಮತ್ತೆ ಬೇರೆ ಜಾಗ ಇಲ್ಲ. ಇಲ್ಲೆಲ್ಲ ಸ್ವಂತ ಜಾಗ ಇರೋದು, ಮಾಲ್ಕಿ ಜಾಗ. ಅವ್ರು ಯಾರು ಹುಗಿಲಿಕ್ಕೆ ಕೊಡೋದಿಲ್ಲ. ಅಕಸ್ಮಾತ್ ಸತ್ತವ್ರ ಜಾಗ ಇಲ್ಲದವ್ರಿಗೆ ಇಲ್ಲಿ ಹುಗಿಲೇಬೇಕಾಗ್ತದೆ. ಹಾಗಾಗಿ ಈ ಜಾಗವನ್ನು ಯಾರಿಗೂ ನಾವು ಅತಿಕ್ರಮಣ ಮಾಡಲಿಕ್ಕೆ ಕೊಡೋದಿಲ್ಲ. ಈ ಹೊಸದಾಗಿ ಗೇಟ್ ಮಾಡೋದಕ್ಕೆ ನಾವು ಬಿಡುವುದಿಲ್ಲ. ಇದು ಎಲ್ಲರಿಗೂ ಸಂಬಂಧಪಟ್ಟ ಹಾಗೆ ನಡ್ಕೊಂಡು ಹೋಗ್ಬೇಕು ಅನ್ನೋದೇ ನಮ್ಮ ಉದ್ದೇಶ. ಅಧಿಕಾರಿಗಳ ಗಮನಕ್ಕೆ ತಂದರೂ ಕೂಡ ನಾವು ಡಿ ಸಿ ಅವರಿಗೂ ಒಂದು ಅರ್ಜಿ ಕೊಟ್ಟಿದ್ದೇವೆ, ತಹಸೀಲ್ದಾರ್ಗೆ ಮನವಿ ಕೊಟ್ಟಿದ್ದೇವೆ,
ಪೊಲೀಸ್ ಸ್ಟೇಷನ್ಗೂ ಮನವಿ ಕೊಟ್ಟಿದ್ದೇವೆ, ಹತ್ತಿರದ ಗ್ರಾಮ ಪಂಚಾಯತ್ಗೂ ಮನವಿ ಕೊಟ್ಟಿದ್ದೇವೆ. ಎಲ್ಲರೂ ಕೂಡ ಬಂದು ನಮ್ಮ ಹತ್ರ ಯಥಾಸ್ಥಿತಿ ಇದ್ದದ್ದನ್ನ ಇದ್ದಂಗೆ ಹೇಳ್ತೀವಿ ಅಂತ ಹೇಳಿ ಹೋದ್ರು. ಆ ಹೇಳಿ ಹೋದ ನಂತರ ಈ ಗಿಡನೆಲ್ಲ ಕಡ್ದು ನಾಶ ಮಾಡಿ ಅವರು ಗೇಟ್ ತೆಗಿಲಿಕ್ಕೆ ಮುನ್ನಾರ ಮಾಡ್ತಾ ಇದ್ದಾರೆ. ರಾತ್ರಿ ಕೆಲಸ ನಡೀತಾ ಇದೆ, ಹಗಲಿಗೆ ನಾವಿಲ್ಲೆಲ್ಲ ತಿರುಗಾಡ್ತಾ ಇರ್ತೇವೆ, ನೋಡ್ತಾರೆ ಅಂತ ಹೇಳ್ಬಿಟ್ಟು. ಅದು ಮದ್ರಸಾ ಶಾಲೆ. ಆ ಮದ್ರಸಾ ಶಾಲೆ 30 ವರ್ಷದಿಂದ ನಡೆಸ್ತಾ ಇದ್ದಾರೆ ಅವರು, ಖಾಸಗಿ ಶಾಲೆ ಅದು. ಅವರು ಈ ಕಡೆಯಿಂದ ತಿರುಗಾಡಿ ನಮ್ಮ ಕನ್ನಡ ಶಾಲೆ ಇದೆ ಇಲ್ಲಿ, ಅವ್ರದ್ದು ಏನಾದ್ರು ವೆಹಿಕಲ್ ಬರುವುದು, ಇಲ್ಲ ಅಡ್ಡ ನಿಲ್ಲುವುದು, ನಮ್ಮ ಹುಡುಗರೆಲ್ಲ ಹೋಗಿ ಬೇಲಿ ಮೇಲೆ ಬೀಳುವುದು, ಗಾಡಿ ಬಂದು ಹೆದರ್ಕೊಂಡು ಇಂಥವೆಲ್ಲ ನಡೀತದೆ. ಈ ಮದ್ರಸೆಗೆ 30 ವರ್ಷದಿಂದನೂ ಉಂಟಲ್ಲ, ಉರ್ದು ಶಾಲೆಯಿಂದ ಮಸೀದಿಯಿಂದ ದಾರಿ ಇದೆ, ಗೇಟ್ ಇದೆ, ದಾರಿ ಇದೆ, ಎಲ್ಲ ಇದೆ ಅವರಿಗೆ. ಆದ್ರೂ ಕೂಡ ಅವರು ಯಥಾಸ್ಥಿತಿ ಇಲ್ಲೇ ಮಾಡ್ಬೇಕಂತ ಹೇಳ್ಕೊಂಡು ಮಾಡ್ತಾ ಇದ್ದಾರೆ. ಅದ್ರ ಸಲುವಾಗಿ ನಾವು ಹೇಳ್ತಾ ಇರೋದಕ್ಕೆ. ಮತ್ತೆ ಇದು ಈ ಕೋಟೆ ಜಾಗ ಇದೆ, ಆಕ್ಚುಲಿ 6 ಎಕರೆ ಚಿಲ್ಲರೆ ಜಾಗ ಇದೆ. ಈಗ ಇದರಲ್ಲಿ ಉಂಟಲ್ರಿ ಅವರಿಗೆ, ಮೊದಲು ನಮ್ಮ ಹಳೆಯವರೇ, ಈಗಲ್ಲ 40-50 ವರ್ಷ ಹಿಂದೆ ಉಂಟಲ್ಲ ಅವರಿಗೆ. ಆಚಿಂದೆಲ್ಲ ನಿಮಗೆ ಮುಸ್ಲಿಮ್ಗೆ, ಈಚಿಂದೆಲ್ಲ ನಮಗಂತ ಒಂದು ಯಾವಲ್ಲ ಒಂದು ಮಾತಾಡ್ಕೊಂಡು ಒಪ್ಪಂದ ಮಾಡ್ಕೊಂಡಂದಿದೆ. ಅದು ಹೌದು, ಒಪ್ಪಂದ ಮಾಡ್ಕೊಂಡಂದಿದೆ. ಅವ್ರು ಈಗಾಗಲೇ ವಿಶ್ವಂಬರ ಟಿವಿ ಭಟ್ಕಳ. ಶ್ರೀ ಕ್ಷೇತ್ರ ಧರ್ಮಸ್ಥಳ ಗ್ರಾಮಾಭಿವೃದ್ಧಿ ಯೋಜನೆಯ ನಮ್ಮೂರು ನಮ್ಮ ಕೆರೆ ಬಾಗಿನ ಅರ್ಪಣೆ ಮತ್ತು ಹಸ್ತಾಂತರ ಕಾರ್ಯಕ್ರಮ ತಾಲೂಕಿನ ಬ್ಯಾಗದ್ದೆಯಲ್ಲಿ ಮಂಗಳವಾರ ನಡೆಯಿತು. ಕಾರ್ಯಕ್ರಮವನ್ನು ಉದ್ಘಾಟಿಸಿದ ಯುವ ಉದ್ಯಮಿ ಅಶ್ವಿನ್ ಭೀಮಣ್ಣ ಕೆರೆಗೆ ಬಾಗಿನ ಅರ್ಪಿಸಿದರು. ಸಂಪನ್ಮೂಲ ವ್ಯಕ್ತಿಗಳಾಗಿ ಶಿವಾನಂದ ಕಳವೆ ಪಾಲ್ಗೊಂಡಿದ್ದರು. ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ದೊಡ್ಡನಹಳ್ಳಿ ಪಂಚಾಯತ್ ಅಧ್ಯಕ್ಷ ತಿರುಮಲೇಶ್ ಮಡಿವಾಳ ವಹಿಸಿದ್ದರು. ಈ ಸಂದರ್ಭದಲ್ಲಿ ಕೆರೆ ಸಮಿತಿ ಅಧ್ಯಕ್ಷ ಗಂಗಾಧರ್, ಧರ್ಮಸ್ಥಳ ಸಂಘದ ಯೋಜನಾಧಿಕಾರಿ ರಾಘವೇಂದ್ರ ಸೇರಿದಂತೆ ಇನ್ನಿತರ ಗಣ್ಯರು ಇದ್ದರು. ವಿಶ್ವಂಬರ ಟಿವಿ ಶಿರಸಿ. ಕ್ರೀಡೆ ಮಕ್ಕಳಲ್ಲಿ ದೈಹಿಕ ಶಕ್ತಿಯನ್ನು ತುಂಬುವುದರೊಂದಿಗೆ ಆತ್ಮಸ್ಥೈರ್ಯವನ್ನು ಹೆಚ್ಚಿಸುತ್ತದೆ ಎಂದು ಶಿರಸಿ ಸಿದ್ದಾಪುರ ವಿಧಾನಸಭಾ ಕ್ಷೇತ್ರದ ಶಾಸಕ ಭೀಮಣ್ಣ ನಾಯಕ್ ಹೇಳಿದರು. ಅವರು ಸಿದ್ದಾಪುರ ಪಟ್ಟಣದ ನೆಹರು ಮೈದಾನದಲ್ಲಿ ಜಿಲ್ಲಾಡಳಿತ, ಜಿಲ್ಲಾ ಪಂಚಾಯಿತಿ, ಶಾಲಾ ಶಿಕ್ಷಣ ಇಲಾಖೆ ಶಿರಸಿ ಮತ್ತು ತಾಲೂಕು ಕ್ಷೇತ್ರ ಶಿಕ್ಷಣಾಧಿಕಾರಿ ಕಾರ್ಯಾಲಯದ ಸಹಯೋಗದಲ್ಲಿ ನಡೆದ ಬೆಳಗಾವಿ ವಿಭಾಗ ಮಟ್ಟದ ಪ್ರಾಥಮಿಕ ಮತ್ತು ಪ್ರೌಢಶಾಲಾ ವಿದ್ಯಾರ್ಥಿಗಳ ವಾಲಿಬಾಲ್ ಪಂದ್ಯಾವಳಿಯನ್ನು ಉದ್ಘಾಟಿಸಿ ಮಾತನಾಡಿದರು. ಕ್ರೀಡೆಗಳಲ್ಲಿ ಪಾಲ್ಗೊಳ್ಳಲು ಪಾಲಕರು ಮಕ್ಕಳಿಗೆ ಪ್ರೋತ್ಸಾಹಿಸಬೇಕು. ಮಕ್ಕಳ ಸರ್ವತೋಮುಖ ಬೆಳವಣಿಗೆಗೆ ಕ್ರೀಡೆ ಶಿಕ್ಷಣದಷ್ಟೇ ಅಗತ್ಯ. ವಿದ್ಯಾರ್ಥಿಗಳು ತಮ್ಮ ಗುರಿಯನ್ನು ತಲುಪಲು ಕ್ರೀಡೆ ಸ್ಫೂರ್ತಿಯನ್ನು ನೀಡುತ್ತದೆ. ಶಿಕ್ಷಣ ಪ್ರೇಮಿ ಅಜಿಂ ಪ್ರೇಮ್ಜಿ ಮಕ್ಕಳಿಗೆ ಪೌಷ್ಟಿಕಾಹಾರ ನೀಡುವ ಉದ್ದೇಶದಿಂದ ಅಪಾರ ಸಹಾಯ ಮಾಡಿದ್ದಾರೆ. ಅವರ ಸಹಾಯವನ್ನು ನಾವೆಲ್ಲರೂ ಸ್ಮರಿಸಬೇಕು ಎಂದರು. ಪಟ್ಟಣ ಪಂಚಾಯಿತಿ ಅಧ್ಯಕ್ಷೆ ಚಂದ್ರಕಲಾ ನಾಯ್ಕ್ ಕಾರ್ಯಕ್ರಮದ ಅಧ್ಯಕ್ಷತೆ ವಹಿಸಿದ್ದರು. ಶಿರಸಿ ಶೈಕ್ಷಣಿಕ ಜಿಲ್ಲೆಯ ಉಪನಿರ್ದೇಶಕ ಬಸವರಾಜ್ ಪಿ ಸ್ವಾಗತಿಸಿದರು. ಈ ವೇಳೆ ವಿದ್ಯಾರ್ಥಿನಿಯರಾದ ಮಹಿಮಾ ಮತ್ತು ರಚನಾ ಯಕ್ಷ ನೃತ್ಯ ಪ್ರದರ್ಶಿಸಿದರು. ವಿಶ್ವಂಬರ ಟಿವಿ ಸಿದ್ದಾಪುರ. ಬಹಳ ಸೆಕೆ, ಬಿಸಿಲು. ಆ ಬಿಸಿಲಿನ ದಾಹವನ್ನು ಇಳಿಸೋದಕ್ಕಾಗಿ ಮಳೆರಾಯ ಮಳೆ ಬಂದು ತಂಪಿನ ವಾತಾವರಣ ಸೃಷ್ಟಿ ಮಾಡಿದ್ದಾನೆ ಅನ್ನುವಂಥ ಮಾತನ್ನ ನಾನು ಬಹಳ ಸಂತೋಷದಿಂದ ಹೇಳಕ್ಕೆ ಬಯಸ್ತೇನೆ. ನಾನು ಹಾಗೆ ದೂರಿಂದ ಬಂದಿರ್ತಕ್ಕಂಥ ಬೆಳಗಾವಿ ಬಾಗಲಕೋಟೆ ತಾವು ಬಹಳ ಸುಂದರವಾಗಿರ್ತಕ್ಕಂಥ ಮಲೆನಾಡಿನ ನಮ್ಮ ಜೋಗದ ಸಿರಿಯ ಪಕ್ಕದಲ್ಲಿರ್ತಕ್ಕಂಥ ಸಿದ್ದಾಪುರನ ಪಟ್ಟಣ ಇದೆಯೋ. ಜಿಲ್ಲೆಯಲ್ಲಿ ಮರಳಿನ ಅಭಾವ ಮತ್ತು ಅರಾಜಕತೆಗೆ ಹಸಿರು ಕೋಟ್ನಲ್ಲಿ ದಾವೆ ಹಾಕಿದ್ದ ಜಿಲ್ಲೆಯ ಬಿಜೆಪಿಗರಿಂದಲೇ ಜನಸಾಮಾನ್ಯರಿಗೆ ತೊಂದರೆಯಾಗಿದೆ ಎಂದು ಹೊನ್ನಾವರ ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷ ಗೋವಿಂದ ನಾಯಕ್ ಹೇಳಿದ್ದಾರೆ. ಅವರು ಭಟ್ಕಳದ ಪ್ರವಾಸಿ ಮಂದಿರದಲ್ಲಿ ಕರೆಯಲಾದ ಪತ್ರಿಕಾಗೋಷ್ಠಿಯಲ್ಲಿ ಮಾತನಾಡಿದರು. ಇಡೀ ಜಿಲ್ಲೆಯಲ್ಲಿ ರೇತಿಯ ಸಮಸ್ಯೆ ಉಲ್ಬಣವಾಗಿದೆ. ಇದು ದಿನಕ್ಕೊಂದು ತಿರುವು ಪಡೆದುಕೊಂಡಿದ್ದು, ಇದಕ್ಕೆ ಸ್ಪಷ್ಟೀಕರಣ ನೀಡಬೇಕಾಗಿದೆ. ಜನರಲ್ಲಿ ರೇತಿ ಅಭಾವ ಸೃಷ್ಟಿಯಾಗಲು ಬಿಜೆಪಿ ಪಕ್ಷ ಅವರು ಕಾಂಗ್ರೆಸ್ ಹಾಗೂ ಉಸ್ತುವಾರಿ ಮಂಕಾಳಿ ವೈದ್ಯ ಕಾರಣ ಎಂಬ ಆರೋಪ ಮಾಡುತ್ತಿದ್ದಾರೆ. ಈ ಬಗ್ಗೆ ಕೆಲ ದಿನ ಹಿಂದೆ ಕಾರವಾರದಲ್ಲಿ ನಡೆದ ಜಿಲ್ಲಾ ಕೆಡಿಪಿಯಲ್ಲಿ ರೇತಿಯ ವಿಚಾರದಲ್ಲಿ ಪತ್ರಕರ್ತರ ಪ್ರಶ್ನೆಗೆ ಸಚಿವ ಮಂಕಾಳು ವೈದ್ಯ ಸವಿಸ್ತರವಾಗಿ ಉತ್ತರಿಸಿ ಸ್ಪಷ್ಟಪಡಿಸಿದ್ದಾರೆ ಎಂದರು. ಜಿಲ್ಲಾ ಉಸ್ತುವಾರಿ ಸಚಿವ ಮಂಕಾಳು ವೈದ್ಯ ಅವರು ಶಾಸಕರಿಂದ ಸಚಿವರಾಗುವ ತನಕ ಎಲ್ಲಿಯೂ ಜನರಿಗೆ ಸಮಸ್ಯೆ ಆಗದಂತೆ ನೋಡಿಕೊಂಡ ನಾಯಕರಾಗಿದ್ದಾರೆ. ಜನರಿಗೆ ರೇತಿ ವಿಚಾರದಲ್ಲಿಯೂ ಸಹ ಎಲ್ಲಿಯೂ ವ್ಯತ್ಯಾಸ ಆಗದಂತೆ ಕೆಲಸ ಮಾಡುತ್ತಿದ್ದಾರೆ ಎಂದರು. ಈ ಸಂದರ್ಭದಲ್ಲಿ ಭಟ್ಕಳ ಬ್ಲಾಕ್ ಕಾಂಗ್ರೆಸ್ ಪ್ರಧಾನ ಕಾರ್ಯದರ್ಶಿ ಸುರೇಶ್ ನಾಯ್ಕ್, ಮಂಕಿ ಕಾಂಗ್ರೆಸ್ ಬ್ಲಾಕ್ ಡಿಸಿಸಿ ಸದಸ್ಯ ಜಾಕಿ ಅಲ್ಮೇಡಾ, ಕಾಂಗ್ರೆಸ್ ಮುಖಂಡ ನಾರಾಯಣ ನಾಯ್ಕ್, ಬ್ಲಾಕ್ ಕಾಂಗ್ರೆಸ್ ಮಂಕಿ ಕಾರ್ಯದರ್ಶಿ ಅಣ್ಣಪ್ಪ ನಾಯ್ಕ್, ಜಿಲ್ಲಾ ಕಾಂಗ್ರೆಸ್ ಸಮಿತಿ ಸದಸ್ಯ ಅಣ್ಣಪ್ಪ ಗೌಡ ಸೇರಿದಂತೆ ಇನ್ನಿತರರು ಇದ್ದರು. ಸರಾಗವಾಗಿ ನಡೆದಿರುವಂತಹ ಈ ಒಂದು ದಂಧೆ ಅಥವಾ ಈ ಒಂದು ಏನು ಕಾರ್ಯಕ್ರಮ ಅಥವಾ ಜನರಿಗೆ ಕಡಿಮೆ ದರದಲ್ಲಿ ಜನರ ಮನೆಗೆ ಮುಗಿಸುವಂತ ಕೆಲಸ ಈ ಒಂದು ಏನು ನಡೀತಾ ಇತ್ತು,
ಇವತ್ತು ಜನರು ಹಿಡಿಸಾಪವನ್ನ ಹಾಕುವಂತ ಒಂದು ಪ್ರಮೇಯ ಉದ್ಭವವಾಗಿದೆ. ಇದಕ್ಕೆ ಕಾರಣ ನೇರವಾಗಿ ನಾನು ಹೇಳ್ತಾ ಇರೋದು, ಇದಕ್ಕೆ ಕಾರಣ ಬಿಜೆಪಿಯವರು. ಅದಕ್ಕೆ ಅವರು ಸ್ಪಷ್ಟೀಕರಣವನ್ನ ಕೊಡಬೇಕು ಅನ್ನೋ ಮಾತನ್ನ ಹೇಳ್ತೇನೆ. ಅವತ್ತು ನಮ್ಮ ಸಚಿವರು ಏನು ಅಲ್ಲಿ ಹೇಳಿಕೆ ಸಭೆ ನಂತರ ಪತ್ರಕರ್ತರನ್ನು ಉದ್ದೇಶಿಸಿ ಮಾತಾಡಿದ್ರು. ಆ ನಂತರದಲ್ಲಿ ಜಿಲ್ಲಾ ಬಿಜೆಪಿಯ ಅಧ್ಯಕ್ಷರು ಕೂಡ ಒಂದು ಪತ್ರಿಕಾಗೋಷ್ಠಿಯನ್ನ ನಡೆಸಿ ಅದಕ್ಕೆ ಒಂದು ಕೌಂಟರ್ ಕೊಟ್ಟರು. ಆದ್ರೆ ಅದರಲ್ಲಿ ಯಾವುದು ಕೂಡ ತತ್ವ ಆದರ್ಶಗಳದರಲ್ಲಿ ಇರಲಿಲ್ಲ. ತಿಳ್ಕೊಳ್ಬೇಕು ಅಂದ್ರೆ ತಮಗೆ ಗೊತ್ತಿದೆ, ಇದನ್ನ ನಂಬಿಕೊಂಡು ಸಾವಿರಾರು ಜನ ವೃತ್ತಿ ಜೀವನವನ್ನ ಮಾಡಿಕೊಂಡಿದ್ದಾರೆ. ಕೂಲಿ ಕಾರ್ಮಿಕರಿರ್ಬಹುದು, ಡಿಂಗಿಯವರು ಇರ್ಬಹುದು, ಅಂದ್ರೆ ಬೋಟ್ ಅವರು ಇರ್ಬಹುದು, ಲಾರಿ ಮಾಲೀಕರು ಇರ್ಬಹುದು, ಡ್ರೈವರ್ ಇರ್ಬಹುದು, ಹೀಗೆ ಸಾವಿರಾರು ಜನ ಅದನ್ನ ವೃತ್ತಿಯಾಗಿ ಈ ಒಂದು ಹಳಸಾಲಲ್ಲಿ ಬದುಕುವವರಿದ್ದಾರೆ. ಅದರ ಜೊತೆಗೆ ರೀತಿ ಇಲ್ಲದೇನೆ ಈಗ ಅನೇಕ ಕಾಮಗಾರಿಗಳು, ಅಂದ್ರೆ ಮನೆಗಳಿರ್ಬಹುದು, ಶೌಚಾಲಯಗಳಿರ್ಬಹುದು, ರಸ್ತೆಗಳಿರ್ಬಹುದು, ಕಾಮಗಾರಿಗಳು ಎಲ್ಲವೂ ಸ್ಥಗಿತ ಆಗಿದೆ ಅಂತಂದ್ರೆ ಅದಕ್ಕೆ ಕಾರಣ ಬಿಜೆಪಿಯವರು. ಅಂದ್ರೆ ಅವ್ರು ಮಾಡಿದ್ರೆ ಓಕೆ, ಅಂದ್ರೆ ಮತ್ತೊಬ್ಬರ ಆದ್ಯತೆಯನ್ನ ಅಥವಾ ಉದ್ಯೋಗವನ್ನ ಮಾಡಬಾರದು ಹೇಳುವಂತ ಒಂದು ದೃಷ್ಟಿಯಿಂದ ಇದನ್ನು ಮಾಡಿದ್ದಾರೆ. ಯಾವುದೇ ಕಾರಣಕ್ಕೆ ಇದು ಅಕ್ಷಮ್ಯ ಅಪರಾಧ. ಸಮಾಜದಲ್ಲಿ ಒಂದು ಒಡಕನ್ನ ಮೂಡಿಸಿ ಅಥವಾ ಆಡಳಿತ ಪಕ್ಷಕ್ಕೆ ಮುಜುಗರವನ್ನ ಮಾಡುವಂತ ಕೆಲಸವನ್ನ ಮಾಡ್ತಾ ಇದ್ದಾರೆ. ಈಗ ನಾವು ಈ ಸಂದರ್ಭದಲ್ಲಿ ನಿಮ್ಮ ಮೂಲಕ ಹೇಳುವುದಿಷ್ಟೇ, ಅವ್ರು ಯಾರು ದಾವೆ ಹೋಗಿದ್ದಾರೆ, ನಾಳೆನೆ ಅವ್ರು ದಾವೆ ಹೋದಂತ ಅವ್ರು ಆ ಕೇಸನ್ನ ವಾಪಸ್ ತಗೊಂಡ್ರೆ ನಮ್ಮ ಸರ್ಕಾರ, ನಮ್ಮ ಸಚಿವರು ಕೂಡಲೇ ಮತ್ತೆ ಪುನಃ ಆ ಒಂದು ರೀತಿಯನ್ನ ತೆಗೆಯುವಂತ ಕೆಲಸವನ್ನ ಮಾಡ್ತಾರೆ. ಜನಸಾಮಾನ್ಯರಿಗೆ ನ್ಯಾಯವನ್ನ ಕೊಡಿಸ್ತಾರೆ ಅನ್ನುವಂತ ಭರವಸೆ ನಮಗಿದೆ. ಹಾಗಾಗಿ ನಾನು ನಿಮ್ಮ ಮೂಲಕ ಹೇಳ್ತೇನೆ, ಅವರು ಇದನ್ನ ಮನಗಂಡು ಜನಸಾಮಾನ್ಯರ ಕಷ್ಟವನ್ನ ತಿಳ್ಕೊಂಡು ಇದು ನಾವು ತಪ್ಪು ಮಾಡಿದ್ದೇವೆ, ಇದು ಮಾಡಬಾರದಾಗಿತ್ತು, ಇದು ಮಾಡಿರುವುದರಿಂದ ಸಾರ್ವಜನಿಕವಾಗಿ ಕ್ಷಮೆಯನ್ನ ಯಾಚಿಸುವ ಮೂಲಕ ಕೋರ್ಟ್ನಲ್ಲಿ ಇರುವಂತ ದಾವೆಯನ್ನ ವಾಪಸ್ ತೆಗೆಯುವಂತ ಕೆಲಸವನ್ನ ಅವರು ಮಾಡಿದ್ರೆ ಸಾರ್ವಜನಿಕರಿಗೆ, ಕೂಲಿ ಕಾರ್ಮಿಕರಿಗೆ, ವಾಹನ ಮಾಲೀಕರಿಗೆ, ಬೋಟ್ ಮಾಲೀಕರಿಗೆ ಎಲ್ಲರಿಗೂ ಕೂಡ ಒಂದು ನ್ಯಾಯವನ್ನ ಕೊಟ್ಟಾಗ ಆಗ್ತದೆ. ಸಮಾಜದಲ್ಲಿ ಒಂದು ಸಮತೋಲನ ವಾತಾವರಣ ಸೃಷ್ಟಿಯಾಗ್ತದೆ ಅನ್ನುವ ಇದನ್ನ ಈ ಸಂದರ್ಭದಲ್ಲಿ ಹೇಳ್ತೇನೆ. ಹಾಗಾಗಿ ಈ ಒಂದು ನಾವು ಪತ್ರಿಕಾಗೋಷ್ಠಿ ಮೂಲಕ, ನಿಮ್ಮ ಮೂಲಕ ಈ ಒಂದು ಸಂದೇಶವನ್ನ ವಿಶ್ವಂಬರ ಟಿವಿ ಭಟ್ಕಳ. ಇವತ್ತಿನ ನ್ಯೂಸ್ ವಿತ್ ಗೆಸ್ಟ್ ಕಾರ್ಯಕ್ರಮದಲ್ಲಿ ನಮ್ಮ ಜೊತೆ ಉಪಸ್ಥಿತರಿದ್ದು ಅಭಿಪ್ರಾಯ ಅನಿಸಿಕೆಗಳನ್ನು ಹಂಚಿಕೊಂಡಿರುವ ಶ್ರೀ ವಿವೇಕ್ ಹೆಗಡೆ ಬಾಳೆಗದ್ದೆ ಇವರಿಗೆ ವಿಶ್ವಂಬರ ಟಿವಿ ವತಿಯಿಂದ ಹೃತ್ಪೂರ್ವಕವಾದ ಕೃತಜ್ಞತೆಗಳನ್ನ ಸಲ್ಲಿಸ್ತಾ ಇದ್ದೀವಿ. ವಿಶ್ವಂಬರ ಟಿವಿ ಕುರಿತಾಗಿ ಒಂದೆರಡು ಅನಿಸಿಕೆಗಳನ್ನು ಹಂಚ್ಕೋಬೇಕು ಅಂತ ಕೇಳ್ಕೊತೀನಿ. ನನಗೆ ಇದು ನೀವು ಹೇಳಿದ ತಕ್ಷಣ ನನಗೆ ಈ ಒಂದು ಟಿವಿಯ ಕಾನ್ಸೆಪ್ಟ್ ಇಷ್ಟ ಆಯ್ತು. ಈಗ ನಾರ್ಮಲ್ ಆಗಿ ಏನಾಗುತ್ತೆ ಅಂತಂದ್ರೆ ಬೇರೆ ಬೇರೆ ಮಾಧ್ಯಮಗಳಲ್ಲಿ ನಾವು ನೋಡ್ತಾ ಇರ್ತೀವಿ, ಒಂದಷ್ಟು ಆರ್ಥೋಡಾಕ್ಸ್ ಮತ್ತೆ ಕನ್ವೆನ್ಷನಲ್ ಪ್ರೋಗ್ರಾಮ್ಸ್ ಮಾತ್ರ ಮಾಡ್ತಾ ಇರ್ತಾರೆ. ಅಂದ್ರೆ ಅವ್ರಿಗೆ ಯಾರು ಬಂದ್ರೆ ಜಾಸ್ತಿ ಜನ ನೋಡ್ತಾರೆ, ಅಥವಾ ಯಾರು ಬಂದ್ರೆ ಯಾವ ವಿಚಾರದ ಬಗ್ಗೆ ಮಾತನಾಡಿದ್ರೆ ಜನರನ್ನ ಅಟ್ರಾಕ್ಟ್ ಮಾಡ್ಬೋದು, ಈ ಥರದ ಒಂದಷ್ಟು ಕಾನ್ಸೆಪ್ಟ್ ಮೇಲೆ ಅವರು ತಮ್ಮ ಕಾರ್ಯಕ್ರಮಗಳನ್ನ ರೂಪಿಸ್ತಾರೆ. ಆದರೆ ಇದು ಸುಮಾರು ಜನಕ್ಕೆ ಈ FPO ಅನ್ನುವಂಥದ್ದು ಗೊತ್ತೇ ಇಲ್ಲ. ಗೊತ್ತಿಲ್ಲದಂಥ ಒಂದು ವಿಚಾರವನ್ನು ಜನರ ಮುಂದೆ ಹೇಳಬೇಕು ಅಥವಾ ಜನರ ಮುಂದೆ ಇಡಬೇಕು ಅನ್ನುವಂಥ ನಿಮ್ಮ ಒಂದು ದೃಷ್ಟಿಕೋನ ನಮಗೆ ನಿಜವಾಗ್ಲೂ ಇಷ್ಟ ಆಗಿದೆ. ಮತ್ತು ಇದೇ ರೀತಿಯಾದ ಅನ್ಕನ್ವೆನ್ಷನಲ್ ಮತ್ತು ಹೊಸತನವನ್ನು ತೋರಿಸುವಂಥ ನೀವು ಕಾರ್ಯಕ್ರಮಗಳನ್ನ ಮುಂದಿನ ದಿವಸದಲ್ಲಿ ದಯವಿಟ್ಟು ಮುಂದುವರಿಸಬೇಕು. ಮತ್ತು ವಿಶ್ವಂಬರ ಚಾನಲ್ಲು ರಾಜ್ಯವ್ಯಾಪಿ, ಜಿಲ್ಲೆವ್ಯಾಪಿ, ದೇಶವ್ಯಾಪಿ ಹರಡಲಿ ಅಂತ ಅನ್ನುವಂಥದ್ದು ನಮ್ಮ ಒಂದು ಆಶಯವನ್ನು ವ್ಯಕ್ತಪಡಿಸ್ತಾರೆ. ಧನ್ಯವಾದಗಳು. ಧನ್ಯವಾದ. ವೀಕ್ಷಕ ಮಹಾಪ್ರಭುಗಳೇ, ನಮ್ಮ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ, ಪ್ರೋತ್ಸಾಹಿಸಿ.